ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ನಳಿನಿ ಬೆಂಗೇರಿ, ಅಸೋಸಿಯೇಟ್ ಪ್ರೊಫೆಸರ್ ಸೋಷಿಯಾಲಜಿ, ವರ್ಕಿಂಗ್ ಇನ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ರಾಜನಗರ್, ಹುಬ್ಬಳ್ಳಿ. ಇವತ್ತು ನಿಮ್ಮ DSCC ಪೇಪರ್ 1ನಲ್ಲಿ ಇರುವಂತಹ 2ನೇ ಯೂನಿಟಲ್ಲಿ ಚಾಪ್ಟರ್ 6 ಏನಿದೆ, ಗ್ಲೋಬಲ್ ಕಲ್ಚರ್, ಗ್ಲೋಬಲೈಸೇಷನ್ ಆಫ್ ವ್ಯಾಲ್ಯೂಸ್ ಅಂಡ್ ಕಲ್ಚರಲ್ ಇಂಪೀರಿಯಾಲಿಸಮ್ ಬಗ್ಗೆ ಕಲಿಯಲಿಕ್ಕಿದೆ. ಜಾಗತಿಕ ಸಂಸ್ಕೃತಿ, ಮೌಲ್ಯಗಳ ಜಾಗತೀಕರಣ ಮತ್ತು ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಅಂದರೆ ಏನು ಅಂತ ಹೇಳಿ. ಬನ್ನಿ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಆ 3 ಟಾಪಿಕ್ಗಳ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಗ್ಲೋಬಲ್ ಕಲ್ಚರ್ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಗ್ಲೋಬಲ್ ಕಲ್ಚರ್ ಜಾಗತಿಕ ಸಂಸ್ಕೃತಿ ಅಂತಾರೆ. ಜಾಗತಿಕ ಮಟ್ಟದಲ್ಲಿ ಜನರನ್ನ ಒಗ್ಗೂಡಿಸುವ ಹಂಚಿತ ಅಥವಾ ಸಾಮಾನ್ಯ ನಿಯಮಗಳು, ಅನುಭವಗಳು, ಸಂಕೇತಗಳು ಮತ್ತು ವಿಚಾರಗಳನ್ನ ಜಾಗತಿಕ ಸಂಸ್ಕೃತಿ ಅಂತ ಕರೀತಾರೆ. ಗ್ಲೋಬಲ್ ಕಲ್ಚರ್ ಇಸ್ ಅ ಸೆಟ್ ಆಫ್ ಶೇರ್ಡ್ ಎಕ್ಸ್ಪೀರಿಯನ್ಸಸ್, norms, symbols and ideas that unite people at the global level ಅಂತ. ಜಾಗತಿಕ ಮಟ್ಟದಲ್ಲಿ ಜನರು ಸಾಮಾನ್ಯ ಸಂಸ್ಕೃತಿಯನ್ನ ಹೊಂದಿದ್ರೆ ಅದನ್ನ ಗ್ಲೋಬಲ್ ಕಲ್ಚರ್, ಜಾಗತಿಕ ಸಂಸ್ಕೃತಿ ಅಂತ ಕರೀತಾರೆ. ಸಾಮಾನ್ಯವಾಗಿ ನೋಡಿ, ಸಂಸ್ಕೃತಿ ಪ್ರದೇಶಕ್ಕನುಸಾರವಾಗಿ ಭಿನ್ನತೆ ಇರುತ್ತೆ. ಸಂಸ್ಕೃತಿಯಲ್ಲಿ ಒಂದು ವೇಳೆ ಒಂದು ಸಂಸ್ಕೃತಿ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ರೆ, ಒಂದು ಪ್ರದೇಶದ ಜನ ಮಾತ್ರ ಸಾಮಾನ್ಯ ಸಂಸ್ಕೃತಿಯನ್ನ ಹಂಚಿಕೊಂಡಿದ್ರೆ ಅದನ್ನ ಪ್ರಾದೇಶಿಕ ಸಂಸ್ಕೃತಿ ಅಂತ ಕರೀತಾರೆ. ಹಾಗೆಯೇ ಒಂದು ಸಂಪೂರ್ಣ ರಾಷ್ಟ್ರದಲ್ಲಿ ಜನ ಒಂದೇ ಸಾಮಾನ್ಯ ಸಂಸ್ಕೃತಿಯನ್ನ ಅನುಸರಿಸ್ತಾ ಇದ್ರೆ ಅದನ್ನ ರಾಷ್ಟ್ರೀಯ ಸಂಸ್ಕೃತಿ ಅಂತಾರೆ. ಅದೇ ರೀತಿಯಲ್ಲಿ ಇಡೀ ಜಗತ್ತಿನಾದ್ಯಂತ ಜನರು ಸಂಸ್ಕೃತಿಯನ್ನ ಹಂಚಿಕೊಂಡಿದ್ರೆ, ಜಗತ್ತಿನಾದ್ಯಂತ ಸಾಮಾನ್ಯ ನಿಯಮಗಳನ್ನ, ಸಾಮಾನ್ಯ ಸಂಸ್ಕೃತಿಯನ್ನ ಅನುಸರಿಸ್ತಾ ಇದ್ರೆ ಅದನ್ನ ಜಾಗತಿಕ ಸಂಸ್ಕೃತಿ ಅಂತ ಕರೀತಾರೆ. ಇಂದು ವಿದ್ಯುನ್ಮಾನ ಮಾಧ್ಯಮಗಳಿಂದಾಗಿ, ಎಲೆಕ್ಟ್ರಾನಿಕ್ ಮೀಡಿಯಾಸ್ ಅಂತ ಕರಿತೇವೆ, ವಿದ್ಯುನ್ಮಾನ ಮಾಧ್ಯಮಗಳು ಯಾವ್ಯಾವುದು? ಟೆಲಿಫೋನ್, ಇಮೇಲ್, ಮೊಬೈಲ್, ಫ್ಯಾಕ್ಸ್, ಇಂಟರ್ನೆಟ್. ಈ ಎಲ್ಲ ವಿದ್ಯುನ್ಮಾನ ಮಾಧ್ಯಮಗಳಿಂದಾಗಿ ಮತ್ತು ಸಮೂಹ ಮಾಧ್ಯಮಗಳಲ್ಲಿ ನೀವು ರೇಡಿಯೋ, ದೂರದರ್ಶನ ಮೊದಲಾದವುಗಳನ್ನು, ಚಲನಚಿತ್ರ ಮೊದಲಾದವುಗಳನ್ನು ತಗೊಳ್ಬಹುದು. ಮತ್ತು ಅಂತರ್ಜಾಲದ ವಿವಿಧ ಜಾಲತಾಣಗಳಿಂದಾಗಿ, ಅಂತಾರಾಷ್ಟ್ರೀಯ ಬ್ಯಾಂಕುಗಳು ಮತ್ತು ವ್ಯವಹಾರಗಳಿಂದಾಗಿ ಆಧುನಿಕ ಕಾಲದಲ್ಲಿ ಜಾಗತಿಕ ಸಂಸ್ಕೃತಿಯು ಸೃಷ್ಟಿಯಾಗತೊಡಗಿದೆ. ಇವುಗಳೆಲ್ಲ ಜಾಗತಿಕ ಸಂಸ್ಕೃತಿಯನ್ನ ಸೃಷ್ಟಿ ಮಾಡುವ ಸಮಾಜೋತಾಂತ್ರಿಕ ಶಕ್ತಿಗಳಾಗಿವೆ ಅಂತ ಹೇಳ್ಬಹುದು. ಅಂದ್ರೆ ಇವತ್ತು ಜಾಗತಿಕ ಸಂಸ್ಕೃತಿ ಅಂದ್ರೇನು? ಇಡೀ ಜಗತ್ತಿನಲ್ಲಿ ಜನ ಒಂದೇ ರೀತಿಯ ಸಾಮಾನ್ಯ ಸಂಸ್ಕೃತಿಯನ್ನ ಅನುಸರಿಸ್ತಾ ಇದ್ರೆ ಜಾಗತಿಕ ಸಂಸ್ಕೃತಿ ಅಂತಾರೆ. ಇಡೀ ಜಗತ್ತಿನಾದ್ಯಂತ ಜನರು ಸಾಮಾನ್ಯ ಸಂಸ್ಕೃತಿಯನ್ನ ಹಂಚಿಕೊಂಡಿದ್ರೆ ಅದನ್ನ ಜಾಗತಿಕ ಸಂಸ್ಕೃತಿ ಅಂತಾರೆ. ಈ ಜಾಗತಿಕ ಸಂಸ್ಕೃತಿ ಹುಟ್ಕೊಳ್ಳಿಕ್ಕೆ ಕೆಲವೊಂದು ಕಾರಣಗಳು ಅಥವಾ ಕೆಲವೊಂದು ಅಂಶಗಳು ಕಾರಣವಾಗುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಶಕ್ತಿಗಳು ಕಾರಣವಾಗುತ್ತೆ ಅಂತಾರೆ. ಏನಿದು ಕೆಲವು ಶಕ್ತಿಗಳು ಅಂದ್ರೆ ಸಾಮಾಜಿಕ ಮತ್ತು ತಾಂತ್ರಿಕ ಶಕ್ತಿಗಳು ಅಂತ. ಯಾವ್ಯಾವುದು ಸಾಮಾಜಿಕ ಮತ್ತು ತಾಂತ್ರಿಕ ಶಕ್ತಿಗಳು ಅಂದ್ರೆ, ಮೊದಲನೇದಾಗಿ ವಿದ್ಯುನ್ಮಾನ ಮಾಧ್ಯಮಗಳ ಬೆಳವಣಿಗೆ ಆಗಿರೋದು. ಎಲೆಕ್ಟ್ರಾನಿಕ್ ಮೀಡಿಯಾಸ್ ಹೆಚ್ಚು ಪ್ರಚಲಿತವಾಗಿರುವಂಥದ್ದು ಮೊದಲನೇ ಕಾರಣ. ಎಲೆಕ್ಟ್ರಾನಿಕ್ ಮೀಡಿಯಾಸ್ ಬಂದಿರೋದ್ರಿಂದಲೇ ಇವತ್ತು ಸಂಸ್ಕೃತಿ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಕಾಣ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಸಾಮಾನ್ಯ ಸಂಸ್ಕೃತಿಯನ್ನ ಕಾಣ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಸಮೂಹ ಮಾಧ್ಯಮಗಳಿಂದಾಗಿ, ಮಾಸ್ ಮೀಡಿಯಾ ಅಂತ ಹೇಳ್ತೇವೆ. ಸಮೂಹ ಮಾಧ್ಯಮಗಳಾದಂತಹ ರೇಡಿಯೋ, ದೂರದರ್ಶನ, ಚಲನಚಿತ್ರ ಮೊದಲಾದವುಗಳಿಂದಾಗಿ ಇವತ್ತು ಜಗತ್ತಿನಲ್ಲಿ ಸಾಮಾನ್ಯ ಸಂಸ್ಕೃತಿಯನ್ನ ಅನುಸರಿಸುವಂತಾಗಿದೆ. ಹಾಗೆ ಮೂರನೇದಾಗಿ ಅಂತರ್ಜಾಲದ ವಿವಿಧ ಜಾಲತಾಣಗಳಿಂದಾಗಿ, ಡಿಫರೆಂಟ್ ವೆಬ್ಸೈಟ್ಸ್ ಆಫ್ ಇಂಟರ್ನೆಟ್ ಅಂತ ಬೇರೆ ಬೇರೆ ಜಾಲತಾಣಗಳನ್ನ ಬಳಸ್ತೇವೆ ನಾವು. ಅವುಗಳ ಮೂಲಕ ವಿವಿಧ ಮಾಹಿತಿಯನ್ನ ಪಡ್ಕೊಂಡು ಸಂಸ್ಕೃತಿಯನ್ನ ಅನುಸರಿಸ್ತಾ ಇದ್ದೇವೆ. ಹಾಗೆಯೇ ಅಂತಾರಾಷ್ಟ್ರೀಯ ಬ್ಯಾಂಕುಗಳು ಮತ್ತು ವ್ಯವಹಾರಗಳಿಂದಾಗಿ ಆಧುನಿಕ ಕಾಲದಲ್ಲಿ ಜಾಗತಿಕ ಸಂಸ್ಕೃತಿ ಸೃಷ್ಟಿಯಾಗತೊಡಗಿದೆ. ಅಂತಾರಾಷ್ಟ್ರೀಯ ಬ್ಯಾಂಕುಗಳು ಸ್ಥಾಪನೆಯಾಗಿದೆ. ವಿವಿಧ ದೇಶಗಳಲ್ಲಿ ಬ್ಯಾಂಕುಗಳು ಕೆಲಸ ಮಾಡ್ತವೆ. ಒಂದೇ ಬ್ಯಾಂಕು ವಿವಿಧ ದೇಶಗಳಲ್ಲಿ ಬ್ರಾಂಚ್ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಇದರಿಂದಾಗಿ ಜಾಗತಿಕ ಸಂಸ್ಕೃತಿ ಬೆಳವಣಿಗೆಯಾಗಿದೆ ಅಂತ ತಜ್ಞರು
ಅಭಿಪ್ರಾಯ ಪಡ್ತಾರೆ. ಒಟ್ನಲ್ಲಿ ಜಾಗತಿಕ ಸಂಸ್ಕೃತಿ ಅಂದ್ರೆ ಜಗತ್ತಿನಾದ್ಯಂತ ಜನರು ಒಂದೇ ಸಂಸ್ಕೃತಿಯನ್ನ ಹಂಚಿಕೊಳ್ಳೋದು ಅಂತ. ಇಡೀ ಜಗತ್ತಿನ ಜನರ ಒಟ್ಟಾರೆ ಜೀವನ ಮಾರ್ಗವೇ ಜಾಗತಿಕ ಸಂಸ್ಕೃತಿ. ಒಂದು ನಿರ್ದಿಷ್ಟ ದೇಶದೊಳಗಡೆ ವಾಸಿಸುವ ಮತ್ತು ಇತರ ದೇಶಗಳಲ್ಲಿನ ಜನರು ಉತ್ಪಾದಿಸುವ ಮತ್ತು ಉಪಯೋಗಿಸುವ ಸಾಂಸ್ಕೃತಿಕ ಕಾರ್ಯಗಳನ್ನು ಇದು ಒಳಗೊಂಡಿರುತ್ತದೆ. ಅಂದ್ರೆ ಜಾಗತಿಕ ಸಂಸ್ಕೃತಿ ಒಳಗೊಂಡಿರುತ್ತೆ. ಅಂದ್ರೆ ಇಡೀ ಜಗತ್ತಿನ ಜನರ ಆಚಾರ ವಿಚಾರ, ನಿಯಮಗಳು, ಕಾಯ್ದೆಗಳು ಹಾಗೂ ಉಡುಗೆ ತೊಡುಗೆ, ಸಂಪ್ರದಾಯ ಇವುಗಳನ್ನೆಲ್ಲ ಒಳಗೊಂಡಿರೋದಕ್ಕೆ ಜಾಗತಿಕ ಸಂಸ್ಕೃತಿ ಅಂತ ಕರೀತಾರೆ. ಗ್ಲೋಬಲ್ ಕಲ್ಚರ್ ಕ್ಯಾನ್ ಬಿ ಕನ್ಸೀವ್ಡ್ ಆಸ್ whole way of life of the world's people, and also cultural works that are produced and commonly consumed by the people who live within and across many countries. ದೇಶದ ಒಳಗಡೆ ಮತ್ತು ದೇಶ ಬಿಟ್ಟು ಹೊರಗಡೆ ವಾಸಿಸುವ ಜನರ ಸಂಸ್ಕೃತಿಯನ್ನ ನಾವು ಜಾಗತಿಕ ಸಂಸ್ಕೃತಿ ಅಂತ ಕರೀಬಹುದು. ಜಾಗತಿಕ ಸಂಸ್ಕೃತಿಯು ರಾಷ್ಟ್ರೀಯ ಗಡಿ ರೇಖೆಗಳನ್ನು ಮೀರಿದ ಸಂಸ್ಕೃತಿಯಾಗಿದ್ದು ಇಡೀ ಜಗತ್ತಿನ ಉದ್ದಗಲಕ್ಕೂ ವಿವಿಧ ಸ್ಥಳಗಳಲ್ಲಿ ಅಸ್ತಿತ್ವದಲ್ಲಿರುತ್ತೆ. ರಾಷ್ಟ್ರೀಯ ಗಡಿರೇಖೆಗಳನ್ನ ಮೀರಿದ ಸಂಸ್ಕೃತಿ, ಜಾಗತಿಕ ಸಂಸ್ಕೃತಿ ಅಂತ ಕರ್ಸ್ಕೊಳ್ಬೇಕಾದ್ರೇನೆ ಅದು ದೇಶ ಮತ್ತು ಬೇರೆ ಬೇರೆ ದೇಶಗಳಲ್ಲಿಯೇ ಹರಡಿಕೊಂಡಿರಬೇಕು. ಹಾಗಾಗಿ ದೇಶದ ಗಡಿ ದಾಟಿ ಇನ್ನೊಂದು ದೇಶದಲ್ಲಿ ಕಂಡು ಬರುವಂತಹ ಸಂಸ್ಕೃತಿ, ಎಲ್ಲಾ ದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಸಂಸ್ಕೃತಿಯನ್ನ ಜಾಗತಿಕ ಸಂಸ್ಕೃತಿ ಅಂತ ಕರೀತಾರೆ. ಗ್ಲೋಬಲ್ ಕಲ್ಚರ್ ಇಸ್ ದ ಕಲ್ಚರ್ ವಿಚ್ ಟ್ರಾನ್ಸೆಂಡ್ ನ್ಯಾಷನಲ್ ಬಾರ್ಡರ್ಸ್ ಅಂಡ್ ಎಕ್ಸಿಸ್ಟ್ ಇನ್ ಮೆನಿ ಡಿಫರೆಂಟ್ ಪ್ಲೇಸಸ್ ಅರೌಂಡ್ ದ ವರ್ಲ್ಡ್. ಬೇರೆ ಬೇರೆ ಸ್ಥಳಗಳಲ್ಲಿ ಕಂಡು ಬರುವಂತಹ ಸಾಮಾನ್ಯ ಸಂಸ್ಕೃತಿಯನ್ನ ಜಾಗತಿಕ ಸಂಸ್ಕೃತಿ ಅಂತ ಕರೀತಾರೆ. ಹಾಗಾದ್ರೆ ಬನ್ನಿ ಜಾಗತಿಕ ಸಂಸ್ಕೃತಿಗೆ ಉದಾಹರಣೆಗಳನ್ನ ನೋಡೋಣ. ಎಕ್ಸಾಂಪಲ್ಸ್ ಆಫ್ ಗ್ಲೋಬಲ್ ಕಲ್ಚರ್ ಅಂತ. ಮೊದಲನೇದಾಗಿ ವ್ಯವಹಾರ ಹವ್ಯಾಸಗಳು, ಬಿಸ್ನೆಸ್ ಹ್ಯಾಬಿಟ್ಸ್. ಅಂದ್ರೆ ಬಿಸ್ನೆಸ್ನಿಂದಾಗಿ ಬೇರೆ ಬೇರೆ ದೇಶಗಳ ನಡುವೆ ನಡೆಯುವಂತಹ ವ್ಯವಹಾರಗಳಿಂದಾಗಿ ಜಾಗತಿಕ ಸಂಸ್ಕೃತಿ ಬೆಳವಣಿಗೆ ಆಗ್ತಾ ಇದೆ. ಫ್ಯಾಷನ್, ಶೋಭಾಚಾರ ಅಂತ ಕರೀತಾರೆ ಕನ್ನಡದಲ್ಲಿ. ಫ್ಯಾಷನ್ ಇದು ಏನಿದೆ ಜಾಗತಿಕ ಸಂಸ್ಕೃತಿಯ ಒಂದು ಜೀವಂತ ಉದಾಹರಣೆ. ಬೇರೆ ಬೇರೆ ದೇಶಗಳ ಎಲ್ಲಾ ಉಡುಗೆ ತೊಡುಗೆಯ ಶೈಲಿಯನ್ನ ಎಲ್ಲಾ ದೇಶಗಳಲ್ಲಿಯೂ ಕಾಣ್ಲಿಕ್ಕೆ ಸಿಗುತ್ತೆ. ಎಲ್ಲಾ ದೇಶಗಳ ಉಡುಪಿನ ಪದ್ಧತಿ ಎಲ್ಲಾ ದೇಶಗಳಲ್ಲೂ ಕಾಣ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಫ್ಯಾಷನ್ ನಿಂದಾಗಿ ಇವತ್ತು ಜಾಗತಿಕ ಸಂಸ್ಕೃತಿ ಬೆಳವಣಿಗೆ ಆಗಿದೆ. ರಾಜತಾಂತ್ರಿಕತೆ, ಡಿಪ್ಲೊಮಸಿ, ಪ್ರವಾಸ, ಬೇರೆ ಬೇರೆ ದೇಶಗಳಿಂದ ಗಳನ್ನ ನಾವು ಪ್ರವಾಸದ ಮೂಲಕ ಸಂದರ್ಶಿಸೋದ್ರಿಂದ ಜಾಗತಿಕ ಸಂಸ್ಕೃತಿ ಅಭಿವೃದ್ಧಿ ಆಗುತ್ತಿದೆ. ಗ್ರಾಹಕ ಸಂಸ್ಕೃತಿ, ಕನ್ಸ್ಯೂಮರ್ ಕಲ್ಚರ್. ಗ್ರಾಹಕ ಸಂಸ್ಕೃತಿ ಜಗತ್ತಿನಲ್ಲಿ ಹೆಚ್ಚಾಗ್ತಾ ಇದೆ. ಜಾಗತೀಕರಣದಿಂದಾಗಿ ಗ್ರಾಹಕ ಸಂಸ್ಕೃತಿ ಬೆಳವಣಿಗೆ ಆಗ್ತಾ ಇದೆ. ಗ್ರಾಹಕ ಸಂಸ್ಕೃತಿ ಬೆಳವಣಿಗೆ ಆದ ಹಾಗೆ ಈ ಗ್ಲೋಬಲ್ ಕಲ್ಚರ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಜಾಗತಿಕ ಸಂಸ್ಕೃತಿ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ವಸ್ತುಗಳನ್ನ ತರಿಸ್ಕೊಳ್ತಾ ಅಲ್ಲಿಯ ಸಂಸ್ಕೃತಿಯನ್ನ ನಾವು ಅನುಸರಿಸ್ತಾ ಇದ್ದೇವೆ. ಹಾಗೆ ನೋಡಿ, ಕ್ರೀಡೆ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಕ್ರೀಡೆಗಳಿದೆ. ಅವುಗಳನ್ನ ನಾವು ನೋಡ್ಲಿಕ್ಕೆ ಹೋಗಿ ಅಥವಾ ಅವುಗಳನ್ನ ಆಡ್ಲಿಕ್ಕೆ ಹೋಗಿ ಅಲ್ಲಿಯ ಸಂಸ್ಕೃತಿಯನ್ನ ಕಲಿತೇವೆ. ಕಲೆ, ಸಂಗೀತ, ಮಾಧ್ಯಮಗಳು, ಟಿವಿ ಮತ್ತು ಚಲನಚಿತ್ರ ಬಹಳಷ್ಟು ಪ್ರಭಾವ ಬೀರುವಂತಹ ಅಂಶ ಅಂದ್ರೆ ಮಾಧ್ಯಮಗಳ ಮೂಲಕ ಜಾಗತಿಕ ಸಂಸ್ಕೃತಿ ಇಂದು ಪ್ರಸಾರವಾಗ್ತಾ ಇದೆ. ಮನೇಲಿ ಕೂತ್ಕೊಂಡೇ ನಾವು ಯಾವ ದೇಶದಲ್ಲಿ ಏನೇನು ನಡೀತದೆ ಅಂತ ನೋಡ್ಕೋಬಹುದು. ನಮಗೆ ಇಷ್ಟವಾದದ್ದನ್ನ ನಾವು ಅನುಸರಿಸಬಹುದು. ಹೀಗಾಗಿ ಮಾಧ್ಯಮಗಳು ಜಾಗತಿಕ ಸಂಸ್ಕೃತಿಗೆ ಉತ್ತಮ ಉದಾಹರಣೆಗಳು, ಜಾಗತಿಕ ಸಂಸ್ಕೃತಿಯನ್ನ ಬೆಳೆಸುವಲ್ಲಿ ಸಹಾಯ ಮಾಡುವಂತಹ ಅಂಶಗಳು ಅಂತ ಹೇಳ್ತಾರೆ ತಜ್ಞರು. ಹಾಗಾದ್ರೆ ಈ ಜಾಗತಿಕ ಸಂಸ್ಕೃತಿಯ ಪರಿಣಾಮಗಳೇನು? ಎಫೆಕ್ಟ್ಸ್ ಆಫ್ ಗ್ಲೋಬಲ್ ಕಲ್ಚರ್. ಜಾಗತಿಕ ಸಂಸ್ಕೃತಿಯು ವಿವಿಧ ದೇಶಗಳ ಸಾಂಸ್ಕೃತಿಕ ಮೌಲ್ಯಗಳ ವಿನಿಮಯಕ್ಕೆ ನೆರವಾಗುತ್ತೆ. ನೋಡಿ, ಬೇರೆ ಬೇರೆ ದೇಶಗಳ ಸಾಂಸ್ಕೃತಿಕ ಮೌಲ್ಯಗಳ ವಿನಿಮಯಕ್ಕೆ ನೆರವಾಗುತ್ತೆ. ಯಾಕೆಂದ್ರೆ ಒಂದು ದೇಶದ ಸಂಸ್ಕೃತಿಯನ್ನ ಇನ್ನೊಂದು ದೇಶದವರು ಅನುಕರಿಸಿದಾಗ ಅಲ್ಲಿ ಮೌಲ್ಯಗಳ ವಿನಿಮಯವೂ ಕೂಡ ಆಗುತ್ತೆ. ಅಂದ್ರೆ ಅವರ ಕೆಲವು ಮೌಲ್ಯಗಳನ್ನ ನಾವು ಕಲಿತೇವೆ, ನಮ್ಮ ದೇಶದ ಕೆಲವು ಮೌಲ್ಯಗಳನ್ನ ಬೇರೆ ದೇಶದವರು ಕಲಿತಾರೆ. Globalization of culture contributes to the exchange of cultural values of different countries. ಎರಡನೇದಾಗಿ, ಜಾಗತಿಕ ಸಂಸ್ಕೃತಿಯು ವಿವಿಧ ದೇಶಗಳ ಸಂಪ್ರದಾಯ ಮತ್ತು ಪರಂಪರೆಗಳ ಸಮ್ಮಿಳನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಬಿಕಾಸ್ ಆಫ್ ಗ್ಲೋಬಲ್ ಕಲ್ಚರ್ there will be convergence of traditions. ನೋಡಿ, ಜಾಗತಿಕ ಸಂಸ್ಕೃತಿ ಇವತ್ತು ಬೆಳವಣಿಗೆ ಆಗ್ತಾ ಇರೋದ್ರಿಂದ ವಿವಿಧ ದೇಶಗಳ ಸಂಪ್ರದಾಯಗಳು ಮತ್ತು
ಪರಂಪರೆಗಳ ಸಮ್ಮಿಳನ ಆಗ್ತಾ ಇದೆ, ಅಸಿಮಿಲೇಷನ್ ಆಗ್ತಾ ಇದೆ ಅಂತ. ಅಂದ್ರೆ ಆ ದೇಶ ಇನ್ನೊಂದು ದೇಶದ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ಒಂದಾಗ್ತಾ ಇದೆ, ಹೊಂದಾಣಿಕೆ ಆಗ್ತಾ ಇದೆ. ಹಾಗಾಗಿ ಹೊಸ ಸಂಸ್ಕೃತಿಗಳು ಉದಯವಾಗ್ತಾ ಇದೆ. ವಿವಿಧ ದೇಶಗಳ ಜನರು ಪರಸ್ಪರರನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವಾಗ್ತಾ ಇದೆ. ಈ ಜಾಗತಿಕ ಸಂಸ್ಕೃತಿ ಇರೋದ್ರಿಂದ, ಜಾಗತಿಕ ಮಟ್ಟದಲ್ಲಿ ಸಾಮಾನ್ಯ ಸಂಸ್ಕೃತಿ ಇರೋದ್ರಿಂದ ಬೇರೆ ಬೇರೆ ದೇಶದ ಜನರು ಪರಸ್ಪರರನ್ನ ಒಬ್ಬರಿಗೊಬ್ಬರನ್ನ ಅರ್ಥ ಮಾಡಿಕೊಳ್ಳಿಕ್ಕೆ, ತಿಳಿದುಕೊಳ್ಳಿಕ್ಕೆ ಈ ಜಾಗತಿಕ ಸಂಸ್ಕೃತಿ ಸಹಾಯ ಮಾಡ್ತಾ ಇದೆ. ಹಾಗೆಯೇ ಪ್ರಾದೇಶಿಕ ಸಂಸ್ಕೃತಿಯ ಅಸ್ತಿತ್ವಕ್ಕೆ ಕೆಲವು ಸಲ ಜಾಗತಿಕ ಸಂಸ್ಕೃತಿಯಿಂದ ಧಕ್ಕೆ ಆಗ್ಬೋದು ಅಥವಾ ಹಾನಿ ಆಗ್ಬೋದು. ಯಾಕೆಂದ್ರೆ ಎಲ್ಲರೂ ಜಾಗತಿಕ ಮಟ್ಟದ ಸಂಸ್ಕೃತಿಯನ್ನೇ ಇಷ್ಟಪಟ್ಟು ಅನುಸರಿಸ್ಲಿಕ್ಕೆ ಶುರು ಮಾಡಿದ್ರೆ ಅಲ್ಲಿ ಸಣ್ಣ ಪುಟ್ಟ ಪ್ರಾದೇಶಿಕ ಸಂಸ್ಕೃತಿಗಳೇನಿರುತ್ತೆ ಅವು ಮೂಲೆ ಗುಂಪಾಗ್ಬಿಡತ್ತೆ, ಅಲ್ಲಿ ಹಾನಿ ಆಗುತ್ತೆ, ಪ್ರಾದೇಶಿಕ ಸಂಸ್ಕೃತಿಗಳಿಗೆ ಧಕ್ಕೆ ಆಗ್ತದೆ. ಎಲ್ಲರೂ ಜಾಗತಿಕ ಸಂಸ್ಕೃತಿಯನ್ನೇ ಅನುಸರಿಸ್ಲಿಕ್ಕೆ ಶುರು ಮಾಡಿದ್ರೆ ಪ್ರಾದೇಶಿಕ ಸಂಸ್ಕೃತಿಯನ್ನ ಯಾರು ಅನುಸರಿಸೋದಿಲ್ಲ, ಹಾಗಾಗಿ ಧಕ್ಕೆ ಉಂಟಾಗಬಹುದು ಅಂತ. ಗ್ಲೋಬಲ್ ಕಲ್ಚರ್ ಅಂಡ್ ಇಟ್ಸ್ ಪಾಪ್ಯುಲಾರಿಟಿ ಕ್ಯಾನ್ ಎಂಡೇಂಜರ್ ಲೋಕಲ್ ಕಲ್ಚರ್ ಅಂತ. ಹಾಗೆಯೇ ಜಾಗತಿಕ ಸಂಸ್ಕೃತಿಯಿಂದಾಗಿ ವ್ಯಾಪಾರ ವಾಣಿಜ್ಯ ವೃದ್ಧಿ ಆಗುತ್ತೆ, ಇದು ಸ್ವಾಭಾವಿಕ. ಗ್ಲೋಬಲೈಸೇಷನ್ ಆಫ್ ಕಲ್ಚರ್ ಹ್ಯಾಸ್ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಟ್ರೇಡ್ ಅಂಡ್ ಕಾಮರ್ಸ್. ದೇಶಗಳ ನಡುವೆ ಸಂಸ್ಕೃತಿಯ ವಿನಿಮಯ ಆಗುವುದರ ಜೊತೆಗೆ, ಮೌಲ್ಯಗಳ ವಿನಿಮಯವಾಗುವುದರ ಜೊತೆಗೆ ವ್ಯಾಪಾರ ವಾಣಿಜ್ಯವೂ ಕೂಡ ಅಭಿವೃದ್ಧಿಯಾಗುತ್ತೆ. ಅವರ ಸಂಸ್ಕೃತಿಯನ್ನ ನಾವು ಕಲಿಯೋದ್ರಿಂದ ಅವರ ಎಷ್ಟೋ ವಸ್ತುಗಳು ನಮ್ಮ ದೇಶದಲ್ಲಿ ಮಾರಾಟವಾಗುತ್ತೆ, ನಮ್ಮ ಎಷ್ಟೋ ಸಾಂಸ್ಕೃತಿಕ ಉತ್ಪನ್ನಗಳು ಅವರಲ್ಲಿ ಮಾರಾಟವಾಗುತ್ತೆ. ಹಾಗಾಗಿ ವ್ಯಾಪಾರ ವಾಣಿಜ್ಯದಲ್ಲಿ ಸುಧಾರಣೆ ಆಗುತ್ತೆ. ಜಾಗತಿಕ ಸಂಸ್ಕೃತಿಯು ಜನಪ್ರಿಯವಾದಂತೆ ದೇಶಗಳಲ್ಲಿನ ವೈವಿಧ್ಯತೆಯು ಮರೆಯಾಗಿ ಇಡೀ ಜಗತ್ತಿನಾದ್ಯಂತ ಏಕರೂಪತೆ ಕಾಣ್ತಾ ಇದೆ. ನೋಡಿ, ಎಷ್ಟು ಜಾಗತಿಕ ಸಂಸ್ಕೃತಿ ಬೆಳವಣಿಗೆ ಆಗ್ತಾ ಹೋಗುತ್ತೋ ಅಷ್ಟು ವೈವಿಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಎಲ್ಲರೂ ಕಾಮನ್ ಕಲ್ಚರ್, ಒಂದೇ ಸಂಸ್ಕೃತಿಯನ್ನ ಅನುಸರಿಸ್ಲಿಕ್ಕೆ ಶುರು ಮಾಡಿದ್ರೆ ವೈವಿಧ್ಯತೆ ಆಟೋಮ್ಯಾಟಿಕಲಿ ಮಾಯವಾಗುತ್ತೆ. ಸೊ ಜಾಗತಿಕ ಸಂಸ್ಕೃತಿ ಅಂದ್ರೆ ಒಂದೇ ಸಂಸ್ಕೃತಿಯನ್ನ ಇಡೀ ಜಗತ್ತಿನಾದ್ಯಂತ ನಾವೆಲ್ಲ ಅನುಸರಿಸ್ಲಿಕ್ಕೆ ಶುರು ಮಾಡಿಬಿಟ್ರೆ ಅಲ್ಲಲ್ಲಿ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಸಂಸ್ಕೃತಿಗಳು, ವೈವಿಧ್ಯಮಯವಾದ ಸಂಸ್ಕೃತಿಗಳು ಕಾಣೆಯಾಗ್ಬಿಡುತ್ತೆ ಅಥವಾ ನಾಶವಾಗುತ್ತೆ, ಏಕರೂಪತೆ ಬಂದ್ಬಿಡುತ್ತೆ, ಜಗತ್ತಿನಾದ್ಯಂತ ಹೋಮೋಜಿನಿಟಿ ಬರುತ್ತೆ. ಗ್ಲೋಬಲ್ ಕಲ್ಚರ್ ಮೇ ರಿಸಲ್ಟ್ ಇನ್ ದ ಎಮರ್ಜೆನ್ಸ್ ಆಫ್ ಹೋಮೋಜಿನಿಟಿ, ಹೆಟ್ರೋಜಿನಿಟಿ ಅಂಡ್ ಡೈವರ್ಸಿಟಿ ಅಮಂಗ್ ನೇಷನ್ ಕಮ್ಯುನಿಟಿ ಮೇ ಡಿಸಪಿಯರ್ ಅಂತ. ಅಂದ್ರೆ ಕಾಣೆಯಾಗ್ಬಿಡ್ಬೋದು, ಹೆಟ್ರೋಜಿನಿಟಿ ವೈವಿಧ್ಯತೆ ಹೋಗ್ಬೋದು, ಹೋಮೋಜಿನಿಟಿ ಬಂದ್ಬಿಡ್ಬೋದು, ಅಂದ್ರೆ ಏಕರೂಪತೆ ಅಸ್ತಿತ್ವದಲ್ಲಿ ಬರಬಹುದು. ಇದು ಗ್ಲೋಬಲ್ ಕಲ್ಚರ್ ಅಂದ್ರೆ ಏನು ಅಂತ ಹೇಳಿ, ಜಾಗತಿಕ ಸಂಸ್ಕೃತಿ ಅಂದ್ರೆ ಏನು, ಜಾಗತಿಕ ಸಂಸ್ಕೃತಿಗೆ ಉದಾಹರಣೆಗಳು ಯಾವುದು, ಹಾಗೆ ಜಾಗತಿಕ ಸಂಸ್ಕೃತಿಯ ಪರಿಣಾಮಗಳೇನು ಅಂತ. ಇದು ಮೊದಲನೇ ಕಾನ್ಸೆಪ್ಟ್. ಅದೇ ಚಾಪ್ಟರ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಗ್ಲೋಬಲೈಸೇಷನ್ ಆಫ್ ವ್ಯಾಲ್ಯೂಸ್ ಅಂತ. ಮೌಲ್ಯಗಳ ಜಾಗತೀಕರಣ ಅಂದ್ರೆ ಏನು ಅನ್ನೋದನ್ನ ಕಲೀಲಿಕ್ಕಿದೆ. ಇಲ್ಲಿ ಮೌಲ್ಯಗಳ ಜಾಗತೀಕರಣ, ನೀವು ಎರಡೂ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಗ್ಲೋಬಲೈಸೇಷನ್ ಅಂದ್ರೆ ಏನು ಅಂತ ಆಲ್ರೆಡಿ ಗೊತ್ತಿರತ್ತೆ ನಿಮ್ಗೆ, ಅದ್ರ ಜೊತೆಗೆ ಮೌಲ್ಯಗಳು ಅಂದ್ರೆ ಏನು ಅಂತಾನು ಅರ್ಥ ಮಾಡ್ಕೊಳ್ಬೇಕು. ಸೊ ಗ್ಲೋಬಲೈಸೇಷನ್ ಆಫ್ ವ್ಯಾಲ್ಯೂಸ್ ಅಂದ್ರೆ, ವಾಟ್ ಯು ಮೀನ್ ಬೈ ಗ್ಲೋಬಲೈಸೇಷನ್? ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಫಸ್ಟ್ and then you must know the meaning of values. So let us understand what do you mean by globalization. ಜಾಗತೀಕರಣ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿ, ನಂತರ ಮೌಲ್ಯಗಳು ಅಂದ್ರೆ ಏನು ಅಂತ ತಿಳಿಸಿ ಹೇಳ್ತೇನೆ. ಅದೆರಡರ ನಂತರ ಈ ಮೌಲ್ಯಗಳು ಹೇಗೆ ಜಾಗತೀಕರಣವಾಗ್ತಾ ಇವೆ ಅನ್ನೋದನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿ ಜಾಗತೀಕರಣ ಅಂದ್ರೆ ಏನು? ಸ್ಥಳೀಯ ಆರ್ಥಿಕತೆ, ಸಮಾಜ ಮತ್ತು ಸಂಸ್ಕೃತಿಗಳು ಜಗದ ಜಾಲದ ವಿನಿಮಯಕ್ಕೆ ಒಳಪಡುವುದನ್ನ ಜಾಗತೀಕರಣ ಅಂತ ಕರೀತಾರೆ. ಜಾಗತೀಕರಣವು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳೊಂದಿಗೆ ಸಂಬಂಧಿಸಿದೆ ಅಂತ ಹೇಳಬಹುದು. ಈ ಜಾಗತೀಕರಣ ಒಂದು ಸಂಕೀರ್ಣ ಪರಿಕಲ್ಪನೆ ಅಂತ ಹೇಳ್ತಾರೆ ತಜ್ಞರು. ಸಂಕೀರ್ಣವಾದ ಪರಿಕಲ್ಪನೆ, ಮೂಲಭೂತವಾಗಿ ವಿವಿಧ ದೇಶಗಳ ನಡುವಿನ ಸಂವಹನ ಮತ್ತು ಸಂಬಂಧದ ಸಂಗತಿಯ ಬಗ್ಗೆ ಆಲೋಚಿಸುತ್ತದೆ. ಜಾಗತೀಕರಣವು ಸಾಂಸ್ಕೃತಿಕ, ರಾಜಕೀಯ, ಧಾರ್ಮಿಕ ಮತ್ತು ಆರ್ಥಿಕ ಏಕೀಕರಣದ ಪ್ರಕ್ರಿಯೆಯಾಗಿದೆ. ಅಂದ್ರೆ ಇಡೀ ಜಗತ್ತಿನಲ್ಲಿ ಒಂದೇ ರೂಪದ ಸಂಸ್ಕೃತಿ, ರಾಜಕೀಯ, ಧಾರ್ಮಿಕ ಮತ್ತು ಆರ್ಥಿಕ ಏಕೀಕರಣ, ಎಲ್ಲ ಈ ಅಂಶಗಳು ಒಂದಾಗ್ತಾ ಇರೋದಕ್ಕೆ ಜಾಗತೀಕರಣ ಅಂತ ಕರೀತಾರೆ. ಇದೊಂದು ಪ್ರಕ್ರಿಯೆ. ಗ್ಲೋಬಲೈಸೇಷನ್ ಇಸ್ ಅ ಪ್ರೋಸೆಸ್. ಜಗತ್ತಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿನ ಬದಲಾವಣೆಗೆ ಕಾರಣವಾಗಿರುವ ಅಂಶಗಳೆಂದ್ರೆ ಕೈಗಾರಿಕಾ ಕ್ರಾಂತಿ, ಉದಾರೀಕರಣ, ಖಾಸಗೀಕರಣ ಮತ್ತು
ಜಾಗತೀಕರಣಗಳು. ಆಸ್ ಆಲ್ ಆಫ್ ಯು ನೋ, the changes are taking place in society or in the whole world. The main factors which are responsible for this change are, we may mention, industrial revolution, liberalization, privatization and as well as globalization. ಜಗತ್ತಿನಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದೆ, ಸಮಾಜದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಆಧುನಿಕ ಕಾಲದಲ್ಲಿ ಆಗಿರುವಂತಹ ಈ ಬದಲಾವಣೆಗಳಿಗೆ ಪ್ರಮುಖ ಕಾರಣಗಳೇನು? ಮೊದಲನೇದಾಗಿ ಕೈಗಾರಿಕಾ ಕ್ರಾಂತಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಎರಡನೇದಾಗಿ LPG ಅಂತಾನೆ ಕರೀತಾರೆ. LPG ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಇವೆಲ್ಲ ಸಮಾಜದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗೆ ಕಾರಣವಾಗುವಂತಹ ಅಂಶಗಳು. ಸಾಮಾಜಿಕ ಪರಿವರ್ತನೆಯ ಒಂದು ಪ್ರೇರಕ ಶಕ್ತಿಗಳಲ್ಲಿ ಜಾಗತೀಕರಣಕ್ಕೆ ಮಹತ್ವದ ಸ್ಥಾನ ಇದೆ. ಸಮಾಜದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಇವೆಲ್ಲವುಗಳು ಕಾರಣವಾದರೂ ಕೂಡ ಒಂದು ತೂಕ ಹೆಚ್ಚು ಕಾರಣವಾಗಿರೋದು ಅಂದ್ರೆ ಜಾಗತೀಕರಣ. ಜಾಗತೀಕರಣದಿಂದಾಗಿ ಸಮಾಜದಲ್ಲಿ ಬಹುಬೇಗ ಬದಲಾವಣೆಗಳು ಆಗ್ತಾ ಇದೆ. ಜಾಗತೀಕರಣವು ವಿಶ್ವದ ವಿವಿಧ ರಾಷ್ಟ್ರಗಳ ಮೌಲ್ಯಗಳ ವ್ಯವಸ್ಥೆಯಲ್ಲಿ ದೂರಗಾಮಿ ಪರಿವರ್ತನೆಗಳನ್ನ ತಂದಿದೆ. ಜಾಗತೀಕರಣ ಕೇವಲ ಸಮಾಜದಲ್ಲಿ ಮಾತ್ರ ಬದಲಾವಣೆಗಳನ್ನ ತರಲಿಲ್ಲ, ಸಮಾಜದ ಮೌಲ್ಯಗಳಲ್ಲಿಯೂ ಸಾಕಷ್ಟು ಬದಲಾವಣೆಗಳನ್ನ ತಂದಿದೆ. ಮೊದಲಿನ ಕಾಲದಲ್ಲಿದ್ದಂತಹ ಎಷ್ಟೋ ಮೌಲ್ಯಗಳು, ಅದು ಸಾಂಪ್ರದಾಯಿಕ ಮೌಲ್ಯಗಳಾಗಿರ್ಲಿ, ಐತಿಹಾಸಿಕ ಮೌಲ್ಯಗಳಾಗಿರ್ಲಿ, ಜಾಗತಿಕ ಮೌಲ್ಯಗಳಾಗಿರ್ಲಿ, ಸಾಮಾಜಿಕ ಮೌಲ್ಯಗಳಾಗಿರ್ಲಿ, ನೈತಿಕ ಮೌಲ್ಯಗಳಾಗಿರ್ಲಿ, ಮೊದಲಿನ ಕಾಲದಲ್ಲಿ ಏನು ಮೌಲ್ಯಗಳಿತ್ತು ಆ ಮೌಲ್ಯಗಳು ಈಗ ಕಂಡು ಬರ್ತಾ ಇಲ್ಲ. ಈಗ ಆ ಮೌಲ್ಯಗಳು ತುಂಬಾ ಬದಲಾವಣೆಯಾಗಿದೆ. ಈ ಮೌಲ್ಯಗಳು, ಸಮಾಜದಲ್ಲಿರುವ ಮೌಲ್ಯಗಳು ಬದಲಾವಣೆ ಆಗಲಿಕ್ಕೆ ಜಾಗತೀಕರಣ ಒಂದು ಪ್ರಮುಖ ಕಾರಣ ಅಂತ ಹೇಳ್ತಾರೆ ತಜ್ಞರು. ಈಗ ಬನ್ನಿ, ಮೌಲ್ಯಗಳು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಡು ಯು ಮೀನ್ ಬೈ ವ್ಯಾಲ್ಯೂಸ್? ಮೀನಿಂಗ್ ಆಫ್ ವ್ಯಾಲ್ಯೂಸ್: ಮಾನವನ ವರ್ತನೆಗೆ ಮಾರ್ಗದರ್ಶನ ನೀಡುವಂತಹ ಮೂಲಭೂತ ನಂಬಿಕೆಗಳೇ ಮೌಲ್ಯಗಳು ಅಂತಾರೆ ತಜ್ಞರು. ಈ ಮೌಲ್ಯಗಳು ವ್ಯಕ್ತಿಯ ಮುಂದಿರುವಂತಹ ನಿರ್ದೇಶನ ತತ್ವಗಳು. ನಿರ್ದೇಶನ ಅಂದ್ರೆ ವ್ಯಕ್ತಿಗೆ ಮಾರ್ಗದರ್ಶನ ನೀಡುವಂತಹ, ವ್ಯಕ್ತಿಗೆ ನಿರ್ದೇಶನ ನೀಡುವಂತಹ ತತ್ವಗಳನ್ನೇ ಮೌಲ್ಯಗಳು ಅಂತಾರೆ. ವ್ಯಾಲ್ಯೂಸ್ ಆರ್ basic and fundamental benefits that guide actions and guiding principles for an individual. They are just guiding principles for an individual. Values are guiding principles of guiding principles for individual ಅಂತ ಹೇಳ್ತಾರೆ. ನಮಗೆ ನಿರ್ದೇಶನ ಅಥವಾ ಮಾರ್ಗದರ್ಶನ, ಜೀವನದಲ್ಲಿ ನಮಗೆ ಮಾರ್ಗದರ್ಶನ ನೀಡಬಲ್ಲಂತಹ ತತ್ವಗಳನ್ನೇ ಮೌಲ್ಯಗಳು ಅಂತಾರೆ. ಅಂದ್ರೆ values will teach us which is good, which is bad, which we should do in society and which we shouldn't do in society, which is good, which is bad, which is moral, which is immoral. ಸೊ ನಾವು ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದನ್ನೇ ಮೌಲ್ಯಗಳು. ಇದು ನಮಗೆ ಜೀವನಕ್ಕೆ ಒಂದು ಮಾರ್ಗದರ್ಶನವನ್ನ ನೀಡುವಂಥದ್ದು. ಸಮಾಜದಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಉತ್ತಮವಾದದ್ದು, ಯಾವುದು ನಿಕೃಷ್ಟವಾದದ್ದು, ನಾವು ಯಾವುದನ್ನು ಅನುಸರಿಸಬೇಕು, ಯಾವುದನ್ನು ಅನುಸರಿಸಬಾರದು ಅಂಥೇಳಿ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುವಂತಹ ತತ್ವಗಳನ್ನೇ ಮೌಲ್ಯಗಳು ಅಂತ ಕರೀತಾರೆ. ಸಮಾಜದಲ್ಲಿಯ ಉನ್ನತ ಮಟ್ಟದ ನಿಯಮಗಳನ್ನು ಮೌಲ್ಯಗಳು ಅಂತಾರೆ. ಉತ್ತಮ ನಡತೆಯ ಬಗ್ಗೆ ಮತ್ತು ಸಮಾಜದಲ್ಲಿ ಯಾವುದು ಮಹತ್ವದ್ದು ಎಂಬ ವಿಷಯಗಳನ್ನ ಕುರಿತಂತೆ ವ್ಯಕ್ತಿಗೆ ಮತ್ತು ಸಮಾಜಕ್ಕೆ ತಿಳಿಸಿಕೊಡುವಂತಹ ತತ್ವಗಳೇ ಮೌಲ್ಯಗಳು. ವ್ಯಕ್ತಿ ಅಥವಾ ಸಮಾಜಗಳು ಹೊಂದಿದ ನಂಬಿಕೆಗಳನ್ನು ಮೌಲ್ಯಗಳು ಅಂತ ಕರೀತಾರೆ. ವ್ಯಾಲ್ಯೂಸ್ ಆರ್ person or society's beliefs about good behavior and what things are important in society. ಸಮಾಜದಲ್ಲಿ ಯಾವುದು ಮಹತ್ವವಾದದ್ದು ಅಂತ ತಿಳಿಸಿಕೊಡೋದೇ ಮೌಲ್ಯಗಳು ಅಂತಾರೆ ತಜ್ಞರು. ಸೊ ಈ ಮೌಲ್ಯಗಳ ಬಗ್ಗೆ ಒಂದೆರಡು ವ್ಯಾಖ್ಯೆಗಳನ್ನ ನೋಡೋಣ. ಡೆಫಿನಿಷನ್ಸ್ ಗಿವನ್ ಬೈ ಡಿಫರೆಂಟ್ ಸೋಶಿಯಾಲಜಿಸ್ಟ್ ಅಬೌಟ್ ದೀಸ್ ವ್ಯಾಲ್ಯೂಸ್. ಹರ್ಲಾಂಬಸ್ ಎಂಬ ಸಮಾಜಶಾಸ್ತ್ರಜ್ಞನ ಪ್ರಕಾರ ಉತ್ತಮ ಮತ್ತು ಉಪಯುಕ್ತವೆಂದು ಪರಿಗಣಿಸಲ್ಪಟ್ಟ ನಂಬಿಕೆಯೇ ಮೌಲ್ಯ. ಸಮಾಜದಲ್ಲಿ ಹಲವಾರು ರೀತಿಯ ನಂಬಿಕೆಗಳಿದೆ. ಎಲ್ಲಾ ನಂಬಿಕೆಗಳು ಮೌಲ್ಯಗಳಾಗೋದಿಲ್ಲ. ಕೆಲವೊಂದು ಮೂಢನಂಬಿಕೆಗಳೂ ಇದೆ. ಯಾವುದು ಎಲ್ಲ ನಂಬಿಕೆಗಳು ಮೌಲ್ಯಗಳಾಗೋದಿಲ್ಲ. ಎಂತಹ ನಂಬಿಕೆಗಳು ಮೌಲ್ಯಗಳಾಗುತ್ತೆ ಅಂದ್ರೆ ಉತ್ತಮ ಮತ್ತು ಉಪಯುಕ್ತ ಎಂದು ಪರಿಗಣಿಸಲ್ಪಟ್ಟಂತಹ ನಂಬಿಕೆಗಳೇ ಮೌಲ್ಯಗಳು ಸಮಾಜದಲ್ಲಿ ಅಂತ ಹರ್ಲಾಂಬಸ್ ಅವರು ಹೇಳ್ತಾರೆ. ಅಕಾರ್ಡಿಂಗ್ ಟು ಹರ್ಲಾಂಬಸ್, ಎ ವ್ಯಾಲ್ಯೂ ಈಸ್ ಬಿಲೀಫ್ ದಟ್ ಸಮಥಿಂಗ್ ಇಸ್ ಗುಡ್ ಅಂಡ್ ವರ್ತ್ ವೈಲ್ ಅಂತ. ಇನ್ನು TW ಹಿಪಿ ಅನ್ನುವವರು
ಕ್ರಿಯೆ ಮತ್ತು ನ್ಯಾಯಗಳ ಪ್ರಜ್ಞಾಪೂರ್ವಕ ಅಥವಾ ಅಪ್ರಜ್ಞಾಪೂರ್ವಕ ಪ್ರೇರಕಗಳೇ ಮೌಲ್ಯಗಳು ಅಂತ. According to T.W. Hippie, values are conscious or unconscious motivators and justifiers of the actions and judgment. ನೋಡಿ, ಕ್ರಿಯೆ ಮತ್ತು ನ್ಯಾಯಗಳ ಪ್ರಜ್ಞಾಪೂರ್ವಕ ಮತ್ತು ಅಪ್ರಜ್ಞಾಪೂರ್ವಕ ಪ್ರೇರಕಗಳು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕ್ರಿಯೆಗೆ, ನಾವು ಮಾಡುವಂತಹ ಕೆಲಸಗಳಿಗೆ, ನಾವು ಮಾಡುವಂತಹ ನ್ಯಾಯಯುತವಾದ ಕೆಲಸಗಳಿಗೆ ಪ್ರೇರಕವಾಗುವಂತಹ ತತ್ವಗಳೇ ಮೌಲ್ಯಗಳು ಅಂತ ಹೇಳ್ತಾರೆ T.W. ಹಿಪ್ಪಿ ಅವರು. ಇದು 2 ವ್ಯಾಖ್ಯೆಗಳು, ಮೌಲ್ಯಗಳ ಬಗ್ಗೆ ಇರುವಂತಹ ವ್ಯಾಖ್ಯೆಗಳು. ಇನ್ನು ಕಮಿಂಗ್ ಟು ಟೈಪ್ಸ್ ಆಫ್ ವ್ಯಾಲ್ಯೂಸ್, ಎಂತಹ ಈ ಪ್ರಕಾರಗಳು ಅಂತ ಕರಿತೇವೆ, ಮೌಲ್ಯಗಳಲ್ಲಿಯ ಪ್ರಕಾರಗಳು ಅಂತ. ಅಂದ್ರೆ ಮೌಲ್ಯಗಳು ವಿವಿಧ ಪ್ರಕಾರದಲ್ಲಿದೆ ಸಮಾಜದಲ್ಲಿ. ಯಾವ್ಯಾವ ಮೌಲ್ಯಗಳಿದೆ ಅಂತ ನೋಡೋಣ. ವಿವಿಧ ವಿದ್ವಾಂಸರು ಮೌಲ್ಯಗಳನ್ನ ವಿವಿಧ ಪ್ರಕಾರಗಳಲ್ಲಿ ವರ್ಗೀಕರಿಸ್ತಾರೆ. ಅಂದ್ರೆ ಕೆಲವು ರೀತಿ ಮೌಲ್ಯಗಳನ್ನ ಹೇಳ್ತಾರೆ. ಉದಾಹರಣೆಗೆ, ಈಗ ವಿವಿಧ ವಿದ್ವಾಂಸರು ವಿವಿಧ ಪ್ರಕಾರದಲ್ಲಿ ವರ್ಗೀಕರಿಸಿದ್ದಾರೆ. ಒಟ್ನಲ್ಲಿ ಎಷ್ಟು ಪ್ರಕಾರದಲ್ಲಿದೆ, ಯಾವ ಮೌಲ್ಯಗಳಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಚಾರಿತ್ರಿಕ ಮೌಲ್ಯಗಳು, ಕ್ಯಾರೆಕ್ಟರ್ ವ್ಯಾಲ್ಯೂಸ್, ದುಡಿಮೆ ಮೌಲ್ಯಗಳು, ವರ್ಕ್ ವ್ಯಾಲ್ಯೂಸ್, ವೈಯಕ್ತಿಕ ಮೌಲ್ಯಗಳು, ಪರ್ಸನಲ್ ವ್ಯಾಲ್ಯೂಸ್, ಕುಟುಂಬ ಮೌಲ್ಯಗಳು, ಫ್ಯಾಮಿಲಿ ವ್ಯಾಲ್ಯೂಸ್, ವೃತ್ತಿ ಮೌಲ್ಯಗಳು, ಪ್ರೊಫೆಷನಲ್ ವ್ಯಾಲ್ಯೂಸ್, ರಾಷ್ಟ್ರೀಯ ಮೌಲ್ಯಗಳು, ನ್ಯಾಷನಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳು, ಮಾರಲ್ ವ್ಯಾಲ್ಯೂಸ್, ಆಧ್ಯಾತ್ಮಿಕ ಮೌಲ್ಯಗಳು, ಸ್ಪಿರಿಚುವಲ್ ವ್ಯಾಲ್ಯೂಸ್. ನೋಡಿ, ಇಷ್ಟು ಪ್ರಕಾರದ ಮೌಲ್ಯಗಳಿದೆ. ಇದು ಬಿಟ್ಟು ಇನ್ನೂ ಹಲವಾರು ಮೌಲ್ಯಗಳು ಇದೆ. ಸಾಂಪ್ರದಾಯಿಕ ಮೌಲ್ಯಗಳಿದೆ, ಆಧ್ಯಾತ್ಮಿಕ ಮೌಲ್ಯಗಳಿದೆ. ನೋಡಿ, ಈಗ ಚಾರಿತ್ರಿಕ ಮೌಲ್ಯಗಳು, ಚಾರಿತ್ರಿಕ ಕ್ಯಾರೆಕ್ಟರ್ ವ್ಯಾಲ್ಯೂಸ್ ಅಂದ್ರೆ ಮಾನವನ ಚಾರಿತ್ರ್ಯಕ್ಕೆ ಸಂಬಂಧಿಸಿದಂತೆ, ಅವನ ನಡತೆ, ಅವನ ಗುಣಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಮೌಲ್ಯಗಳಿದೆ. ಹೇಗಿರಬೇಕು ಅನ್ನೋದನ್ನ ತಿಳಿಸಿಕೊಡುವ ಮೌಲ್ಯಗಳಿದೆ. ದುಡಿಮೆಯ ಮೌಲ್ಯಗಳಿದೆ, ವರ್ಕ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಅಥವಾ ಮುಂದೆ ಹೇಳಿದ್ದೇನೆ, ವೃತ್ತಿ ಮೌಲ್ಯಗಳು, ಪ್ರೊಫೆಷನಲ್ ವ್ಯಾಲ್ಯೂಸ್ ಇದೆ. ಅಂದ್ರೆ ನಾವು ಒಂದು ವೃತ್ತಿಯನ್ನ ಮಾಡ್ತಾ ಇದ್ರೆ ಆ ವೃತ್ತಿಗೆ ಸಂಬಂಧಿಸಿದಂತೆ ಕೆಲವು ಮೌಲ್ಯಗಳಿರುತ್ತೆ, ಅವುಗಳನ್ನು ನಾವು ಅನುಸರಿಸಬೇಕು. ಮಾರಲ್ ವ್ಯಾಲ್ಯೂಸ್ ಇದೆ, ನೈತಿಕ ಮೌಲ್ಯಗಳು. ನೈತಿಕ ಮೌಲ್ಯಗಳ ಬಗ್ಗೆ ಅಂತೂ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಅನ್ಕೊಳ್ತೇನೆ. ಯಾಕೆ ಅಂತಂದ್ರೆ, ನೈತಿಕ ಮೌಲ್ಯಗಳು ಅಂದ್ರೆ ನಾವು ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು ಸಮಾಜದಲ್ಲಿ ಅನ್ನೋದನ್ನ ತಿಳಿಸಿಕೊಡುವಂಥದ್ದು. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅನ್ನೋದನ್ನ ತಿಳಿಸಿಕೊಡುವಂತಹ ಮೌಲ್ಯಗಳು. ಆ ಮಾರಲ್ ವ್ಯಾಲ್ಯೂಸ್ ನಲ್ಲಿ ಕೆಲವೊಂದು ನೆಗೆಟಿವ್ ಮಾರಲ್ ವ್ಯಾಲ್ಯೂಸ್ ಇದೆ, ಕೆಲವೊಂದು ಪಾಸಿಟಿವ್ ಮಾರಲ್ ವ್ಯಾಲ್ಯೂಸ್ ಇದೆ. ಧನಾತ್ಮಕ ಮತ್ತು ಋಣಾತ್ಮಕ ನೈತಿಕ ನಿಯಮಗಳು, ಆ ನಿಯಮಗಳ ಮೌಲ್ಯಗಳು ಇದೆ. ಇವುಗಳನ್ನೆಲ್ಲ ವಿವಿಧ ಪ್ರಕಾರದ ಮೌಲ್ಯಗಳಿದೆ. ಈ ಮೌಲ್ಯಗಳು ಒಬ್ಬೊಬ್ಬ ವಿದ್ವಾಂಸರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಕಾಮನ್ ಆಗಿರುವಂತಹ ಮೌಲ್ಯಗಳಿವು ಸಮಾಜದಲ್ಲಿ. ಈ ಎಲ್ಲಾ ಮೌಲ್ಯಗಳಲ್ಲಿಯ ಅತ್ಯಂತ ಮಹತ್ವವಾದ ಮೌಲ್ಯಗಳನ್ನ ಕೋರ್ ವ್ಯಾಲ್ಯೂಸ್, ಕೇಂದ್ರಿತ ಮೌಲ್ಯಗಳು ಅಂತ ಕರೀತಾರೆ. ಆ ಕೇಂದ್ರಿತ ಮೌಲ್ಯಗಳು ಯಾವುದು ಅಂದ್ರೆ, ಅತ್ಯಂತ ಪ್ರಮುಖವಾದ, ಸಮಾಜದಲ್ಲಿ ಅತ್ಯಂತ ಪ್ರಮುಖವಾದ ಮೌಲ್ಯಗಳು ಯಾವ್ಯಾವುದು ಅಂದ್ರೆ, ನಂಬಿಕೆ, ಫೇತ್, ಗೌರವ, ಆನರ್, ಸತ್ಯ, ಟ್ರತ್, ಸ್ವಾತಂತ್ರ್ಯ, ಫ್ರೀಡಮ್, ಒಳ್ಳೆಯತನ, ಗುಡ್ನೆಸ್, ಸ್ನೇಹ, ಫ್ರೆಂಡ್ಶಿಪ್, ಪ್ರಾಮಾಣಿಕತೆ, ಆನೆಸ್ಟಿ, ನ್ಯಾಯ, ಜಸ್ಟಿಸ್, ದೇಶಭಕ್ತಿ, ಪ್ಯಾಟ್ರಿಯೋಟಿಸಮ್, ಉದಾರತೆ, ಜನರಾಸಿಟಿ, ಸಮಯ ಪ್ರಜ್ಞೆ, ಪಂಕ್ಚುಯಾಲಿಟಿ ಮೊದಲಾದವುಗಳು. ಇವು ನಾನು ಕೆಲವನ್ನು ಮಾತ್ರ ಇಲ್ಲಿ ಹೆಸರಿಸಿದ್ದೇನೆ. ಇನ್ನೂ ಸಾಕಷ್ಟು ಮೌಲ್ಯಗಳಿದೆ ಸಮಾಜದಲ್ಲಿ. ಇವೆಲ್ಲ ಅತ್ಯಂತ ಮಹತ್ವವಾದ ಮೌಲ್ಯಗಳು. ವಿದ್ಯಾರ್ಥಿಗಳೇ, ಈ ಮೌಲ್ಯಗಳಲ್ಲಿ ಕೆಲವೊಂದನ್ನಾದರೂ ನಾವು ಅಳವಡಿಸಿಕೊಳ್ಳೇಬೇಕು. ಆದಷ್ಟು ಎಲ್ಲವನ್ನೂ ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಒಂದು ಅವಕಾಶ. ಆದಷ್ಟು ನಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇವೆಲ್ಲ ವಿವಿಧ ಪ್ರಕಾರದ ಮೌಲ್ಯಗಳು, ಸಮಾಜದಲ್ಲಿ ಕಂಡು ಬರುವಂತಹ ವಿವಿಧ ಪ್ರಕಾರದ ಮೌಲ್ಯಗಳು. ಹಾಗಾದ್ರೆ ಈಗ ನೋಡೋಣ. ಮೊದಲು ಜಾಗತೀಕರಣ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ, ಮೌಲ್ಯಗಳು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ. ಈಗ ಕಮಿಂಗ್ ಟು ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ವ್ಯಾಲ್ಯೂ ಸಿಸ್ಟಮ್ ಅಂತ. ಅಂದ್ರೆ ಈ ಜಾಗತೀಕರಣದಿಂದಾಗಿ ಮೌಲ್ಯಗಳಲ್ಲಿ ಆಗಿರುವಂತಹ ಬದಲಾವಣೆಗಳೇನು, ಮೌಲ್ಯಗಳ ಜಾಗತೀಕರಣದ ಬಗ್ಗೆ ಕಲಿಬೇಕಲ್ಲ ನಾವು. ಸೊ ಜಾಗತೀಕರಣದಿಂದಾಗಿ ಮೌಲ್ಯಗಳ ಮೇಲೆ ಏನ್ ಪ್ರಭಾವ ಆಗಿದೆ, ಸಮಾಜದಲ್ಲಿರುವ ಮೌಲ್ಯಗಳು ಏನ್ ಬದಲಾಗಿದೆ ಅನ್ನೋದನ್ನ ನೋಡೋದಾದ್ರೆ,
ಜಾಗತೀಕರಣದಿಂದಾಗಿ ಇಂದು ಕಠಿಣ ಪರಿಶ್ರಮ ಪ್ರಧಾನ ಮೌಲ್ಯವಾಗಿ ಹೊರಹೊಮ್ಮಿದೆ. ನೋಡಿ, ಹಾರ್ಡ್ ವರ್ಕ್ ಇಸ್ ಅ ವ್ಯಾಲ್ಯೂ ನೌ ಇನ್ ಮಾಡರ್ನ್ ಡೇಸ್ ಬಿಕಾಸ್ ಆಫ್ ಗ್ಲೋಬಲೈಸೇಷನ್. ಜಾಗತೀಕರಣ ಕಠಿಣ ಪರಿಶ್ರಮ ಅನ್ನೋ ಪ್ರಧಾನ ಮೌಲ್ಯವನ್ನ ಹೊರತಂದಿದೆ ಅಂತ. ಅಂದ್ರೆ ಇವತ್ತು ಹಾರ್ಡ್ ವರ್ಕ್ ಮಾಡದೆ ಹೋದ್ರೆ ಬೇರೆ ದಾರಿಯೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕಠಿಣ ಪರಿಶ್ರಮ ಬೇಕೇ ಬೇಕು. ಹಾಗಾಗಿ ಕಠಿಣ ಪರಿಶ್ರಮ ಒಂದು ಮೌಲ್ಯವಾಗಿ ಆಧುನಿಕ ಕಾಲದಲ್ಲಿ ಬೆಳಕಿಗೆ ಬಂದಿದೆ. ಇನ್ನು ಎರಡನೇದಾಗಿ, ಆಧ್ಯಾತ್ಮಿಕತೆಯ ಸ್ಥಾನವನ್ನ ವಸ್ತುವಾದ ಅಥವಾ ಭೌತವಾದದ ಮೌಲ್ಯಗಳು ತುಂಬುತ್ತಲಿವೆ. ಮೆಟೀರಿಯಾಲಿಸಮ್ ಅಪಿಯರ್ಡ್ ಇನ್ ದ ಪ್ಲೇಸ್ ಆಫ್ ಸ್ಪಿರಿಚುವಾಲಿಸಮ್. ಆಧ್ಯಾತ್ಮಿಕತೆಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮಹತ್ವ ಅಂತಾನೆ ಹೇಳ್ಬೋದು. ಆಧ್ಯಾತ್ಮಿಕತೆಯ ಜಾಗದಲ್ಲಿ ಭೌತವಾದದ ಮೌಲ್ಯಗಳು, ಮಟೀರಿಯಾಲಿಸಮ್ ಅಂದ್ರೆ ವಸ್ತುವಾದ ಅಥವಾ ಭೌತವಾದ, ಎಲ್ಲ ನಾವು ಭೌತಿಕ ವಸ್ತುಗಳಿಗೆ ಮಹತ್ವ ಕೊಡುವಂತಹ ಮೌಲ್ಯಗಳೇ ಬರ್ತಾ ಇದೆ. ಕುಟುಂಬವಾದದ ಮೌಲ್ಯಗಳ ಸ್ಥಾನದಲ್ಲಿ ವ್ಯಕ್ತಿವಾದ ಕಾಣಿಸಿಕೊಂಡಿದೆ. ಇಂಡಿವಿಜುವಾಲಿಸಮ್ ಇನ್ ದ ಪ್ಲೇಸ್ ಆಫ್ ಫ್ಯಾಮಿಲಿಸಮ್ ಅಂಡ್ ಕಲೆಕ್ಟಿವಿಸಮ್ ಅಂತ ಹೇಳ್ತಾರೆ. ಅಂದ್ರೆ ಕುಟುಂಬಕ್ಕೆ ಮೊದಲು ಎಲ್ಲರೂ ಕುಟುಂಬಕ್ಕೆ ಏನು ಪ್ರಾಮುಖ್ಯತೆ ಕೊಡ್ತಾ ಇದ್ರು, ಅದು ಬದಲಾಗಿ ಇವಾಗ ವ್ಯಕ್ತಿವಾದ, ವೈಯಕ್ತಿಕತೆಗೆ ಅಂದ್ರೆ ಸ್ವಾರ್ಥಿಗಳಾಗ್ತಾ ಇದ್ದಾರೆ. ಎಲ್ಲ ವ್ಯಕ್ತಿವಾದಕ್ಕೆ ಹೆಚ್ಚಿನ ವ್ಯಕ್ತಿವಾದ, ಇಂಡಿವಿಜುವಲಿಸಮ್ ಅನ್ನೋ ಒಂದು ವ್ಯಾಲ್ಯೂ ಹೆಚ್ಚು ಬೆಳಕಿಗೆ ಬರ್ತಾ ಇದೆ. ಅಸಮಾನತೆಯ ಸ್ಥಾನದಲ್ಲಿ ಸಮಾನತೆಯ ಮೌಲ್ಯ ಕಾಣಿಸಿಕೊಂಡಿದೆ. ಇಕ್ವಾಲಿಟಿ ಎಮರ್ಜ್ಡ್ ಆಸ್ ಡಾಮಿನೆಂಟ್ ವ್ಯಾಲ್ಯೂ. ಮೊದಲಿನ ಕಾಲದಲ್ಲಿ ಎಲ್ಲದರಲ್ಲೂ ಅಸಮಾನತೆಗಳು ಕಂಡು ಬರ್ತಾ ಇತ್ತು. ಅಸಮಾನತೆಯೇ ಒಂದು ಮೌಲ್ಯವಾಗಿ ಬಿಟ್ಟಿತ್ತು, ಒಂದು ನಿಯಮವಾಗಿ ಬಿಟ್ಟಿತ್ತು. ಆದರೆ ಈಗ ಆಧುನಿಕ ಕಾಲದಲ್ಲಿ ಸಮಾನತೆ ಅನ್ನೋದು ಒಂದು ಮೌಲ್ಯವಾಗಿ ಹೊರಹೊಮ್ಮಿದೆ. ಅಸಮಾನತೆಯ ಸ್ಥಾನದಲ್ಲಿ ಸಮಾನತೆಯ ಮೌಲ್ಯ ಕಾಣಿಸಿಕೊಂಡಿದೆ. ಈಕ್ವಾಲಿಟಿ ಎಮರ್ಜ್ಡ್ ಆಸ್ ಡಾಮಿನೆಂಟ್ ವ್ಯಾಲ್ಯೂ. ಇದಲ್ಲದೇನೆ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯ ಮೌಲ್ಯಗಳು ಮಹತ್ವ ಪಡೆದುಕೊಂಡಿವೆ. ಲಿಬರ್ಟಿ ಅಂಡ್ ಅಟಾನಮಿ ವ್ಯಾಲ್ಯೂಸ್ ಹ್ಯಾವ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ಇನ್ ಮಾಡರ್ನ್ ಸೊಸೈಟಿ. ಆಧುನಿಕ ಕಾಲದಲ್ಲಿ ಸ್ವಾತಂತ್ರ್ಯಕ್ಕೆ, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೆಚ್ಚು ಮಹತ್ವ ಇದೆ, ಸ್ವಾಯತ್ತತೆಗೆ ಹೆಚ್ಚು ಮಹತ್ವ ಇದೆ. ಆ ಮಹತ್ವ ಈಗ ಆಧುನಿಕ ಕಾಲದಲ್ಲಿ ಜಾಗತೀಕರಣದಿಂದಾಗಿ ಬಂದಿದೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ, ಉಪಭೋಗವಾದವು ಪ್ರಮುಖ ಮೌಲ್ಯವಾಗಿ ಹೊರಹೊಮ್ಮಿದೆ. ಕನ್ಸ್ಯೂಮರಿಸಮ್ ಎಮರ್ಜ್ಡ್ ಆಸ್ ಡಾಮಿನೆಂಟ್ ವ್ಯಾಲ್ಯೂ. ಉಪಭೋಗವಾದ ಅಂದ್ರೆ ವಸ್ತುಗಳನ್ನ ಉಪಯೋಗಿಸುವಂಥದ್ದು, ಗ್ರಾಹಕ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಹೆಚ್ಚು ಹೆಚ್ಚು ವಸ್ತುಗಳನ್ನ ಖರೀದಿಸಿ ಹೆಚ್ಚು ಹೆಚ್ಚು ಹೊಸ ಹೊಸ ವಸ್ತುಗಳನ್ನ ಉಪಯೋಗಿಸುವಂತಹ ಒಂದು ಮೌಲ್ಯ ಹೆಚ್ಚಾಗಿದೆ ಆಧುನಿಕ ಕಾಲದಲ್ಲಿ. ಕನ್ಸ್ಯೂಮರಿಸಮ್ is a behavior which is increased because of globalization. ಸೊ ಒಟ್ನಲ್ಲಿ ಹಲವು ವಿಧದಲ್ಲಿ ಜಾಗತೀಕರಣವು ಮೌಲ್ಯಗಳ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು. ವಿದ್ವಾಂಸರು ಜಾಗತೀಕರಣವನ್ನು ಸಾಂಸ್ಕೃತಿಕ ಆಕ್ರಮಣ ಅಂತ ಕರೀತಾರೆ. ಗ್ಲೋಬಲೈಸೇಷನ್ ಇಸ್ ಕಾಲ್ಡ್ ಆಸ್ ಕಲ್ಚರಲ್ ಇನ್ವೇಷನ್ ಅಕಾರ್ಡಿಂಗ್ ಟು ಸಮ್ ಆಥರ್ಸ್. ಸೊ ಈ ಸಾಂಸ್ಕೃತಿಕ ಆಕ್ರಮಣ ಅಂತ ಯಾಕೆ ಕರೀತಾರೆ ಅಂದ್ರೆ, ಬೇರೆ ಬೇರೆ ಸಂಸ್ಕೃತಿಗಳು ಬೇರೆ ಬೇರೆ ಸಂಸ್ಕೃತಿಗಳ ಮೇಲೆ ಆಕ್ರಮಣವನ್ನ ಮಾಡ್ತಾ ಇವೆ. ಸಾಂಪ್ರದಾಯಿಕ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ರಕ್ಷಿಸಿಕೊಂಡು ಜಾಗತೀಕರಣ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದು ಇಂದಿನ ಅವಶ್ಯಕವಾಗಿದೆ ಅನ್ನೋದು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. ಯಾಕೆ ಅಂದ್ರೆ ಸಾಂಸ್ಕೃತಿಕ ಮೌಲ್ಯಗಳು ಕಾಣೆಯಾಗ್ತಾ ಇದೆ, ನಾಶವಾಗ್ತಾ ಇದೆ. ಅವುಗಳನ್ನ ಉಳಿಸಿಕೊಳ್ಳಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಸಾಂಪ್ರದಾಯಿಕ ಸಂಸ್ಕೃತಿ ಮತ್ತು ಪರಂಪರೆಯ ಮೌಲ್ಯಗಳನ್ನ ರಕ್ಷಿಸಿಕೊಂಡು ಆಧುನಿಕ ಕಾಲದ ಜಾಗತೀಕರಣ ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ಳಬೇಕಾಗಿರೋದು ಒಂದು ಸವಾಲಾಗಿದೆ, ಇಂದಿನ ಅವಶ್ಯಕತೆಯಾಗಿದೆ ಅಂತ ಹೇಳ್ತಾರೆ ತಜ್ಞರು. ವಿದ್ಯಾರ್ಥಿಗಳೇ, ಇದು ಮೌಲ್ಯಗಳ ಜಾಗತೀಕರಣವನ್ನ ಕುರಿತು ಸ್ವಲ್ಪ ಮಾಹಿತಿ. ಈಗ ಮೂರನೇದಾಗಿ, ಸಾಂಸ್ಕೃತಿಕ ಸಾಮ್ರಾಜ್ಯವಾದದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡ್ಕೊಳ್ಳೋಣ. ಕಲ್ಚರಲ್ ಇಂಪೀರಿಯಾಲಿಸಮ್ ಅಂತ ಕರಿತೇವೆ, ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಅಂತ. ಸಾಂಸ್ಕೃತಿಕ ಸಾಮ್ರಾಜ್ಯವಾದವು ಸಂಸ್ಕೃತಿ ಮತ್ತು ಜಾಗತೀಕರಣಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ಪರಿಕಲ್ಪನೆ ಅಂತ ಹೇಳ್ತಾರೆ. ಸಾಂಸ್ಕೃತಿಕ ಸಾಮ್ರಾಜ್ಯವಾದವನ್ನ ಸಾಂಸ್ಕೃತಿಕ ವಸಾಹತುವಾದ ಅಂತಾನೂ ಕರೀತಾರೆ. ವಸಾಹತುವಾದ ಅಂತೇಳಿ ಇಲ್ಲಿ ವಸಾಹತು ಸ್ಥಾಪನೆ ಮಾಡೋದು ಅಥವಾ ಸಾಮ್ರಾಜ್ಯವಾದ ಅಂದ್ರೆ ಏನು, ಒಂದು ಸಂಸ್ಕೃತಿಯ ಮೇಲೆ ಇನ್ನೊಂದು ಸಂಸ್ಕೃತಿಯವರು ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋದು ಅಂತ ಅರ್ಥ. ಒಂದು ಸಂಸ್ಕೃತಿಯ ಮೇಲೆ ಇನ್ನೊಂದು ಸಂಸ್ಕೃತಿಯವರು ಒತ್ತಾಯ ಪೂರ್ವಕವಾಗಿ ತಮ್ಮ ಸಂಸ್ಕೃತಿಯನ್ನ ಹೇರೋದು ಅಂತಾನೂ ಅರ್ಥ. ಹೀಗಾಗಿ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಅಂತಾರೆ, ಸಾಮ್ರಾಜ್ಯ ಸ್ಥಾಪನೆ ಮಾಡೋದು ಅಂತ.
ಇನ್ನೊಬ್ಬರ ಮೇಲೆ ಹೋಗಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋದು. ಇಲ್ಲಿ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಅಂದ್ರೇನು, ಇನ್ನೊಬ್ಬರ ಸಂಸ್ಕೃತಿಯ ಮೇಲೆ ನಾವು ಹೋಗಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋದು ಅಂತ ಅರ್ಥ ಅಷ್ಟೇ. ಸೊ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಪ್ರಕಾರ ಸಾಂಸ್ಕೃತಿಕ ಸಾಮ್ರಾಜ್ಯವಾದದಲ್ಲಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಪ್ರಬಲವಾಗಿರುವ ಸಮುದಾಯಗಳು ತಮ್ಮ ಸಂಸ್ಕೃತಿಯನ್ನು ದುರ್ಬಲ ಸಮುದಾಯಗಳ ಮೇಲೆ ಹೇರುತ್ತವೆ. ಅಂದ್ರೆ ಸಾಂಸ್ಕೃತಿಕ ಸಾಮ್ರಾಜ್ಯವಾದದಲ್ಲಿ ಎರಡು ಸಂಸ್ಕೃತಿಗಳಂತೂ ಪಾಲ್ಗೊಳ್ಳಲೇಬೇಕು. ಯಾರು ಯಾರ ಮೇಲೆ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ? ಪ್ರಬಲ ಸಂಸ್ಕೃತಿಯವರು ದುರ್ಬಲ ಸಂಸ್ಕೃತಿಯ ಮೇಲೆ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ, ಅಥವಾ ದೊಡ್ಡ ಸಮೂಹದ ಸಂಸ್ಕೃತಿಯವರು ಚಿಕ್ಕ ಸಮೂಹದ ಸಂಸ್ಕೃತಿಯ ಮೇಲೆ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳುತ್ತೆ ಬ್ರಿಟಾನಿಕಾ, ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ. According to Encyclopedia Britannica, cultural imperialism means imposition by one, usually politically or economically dominant community of various aspects of its own culture onto another non-dominant community. So domination of dominant community over non-dominant community. ಪ್ರಬಲ ಸಮುದಾಯದ ಸಂಸ್ಕೃತಿಯು ದುರ್ಬಲ ಸಮುದಾಯದ ಮೇಲೆ ಸ್ಥಾಪನೆ ಮಾಡುವಂತಹ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಅಥವಾ ಸಂಸ್ಕೃತಿಯನ್ನ ಹೇರೋದಕ್ಕೆ, ಪ್ರಬಲ ಸಂಸ್ಕೃತಿಯವರು ದುರ್ಬಲ ಸಂಸ್ಕೃತಿಯ ಮೇಲೆ ತಮ್ಮ ಸಾಂಸ್ಕೃತಿಕ ಅಂಶಗಳನ್ನ ಹೇರೋದಕ್ಕೆ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಅಂತ ಕರೀತಾರೆ. ಒಂದು ದೇಶ ತನ್ನ ದೇಶದ ಸಂಸ್ಕೃತಿಯನ್ನ ಮತ್ತೊಂದು ದೇಶದ ಮೇಲೆ ಹೇರುವ ಪ್ರಕ್ರಿಯೆಯೇ ಸಾಂಸ್ಕೃತಿಕ ಸಾಮ್ರಾಜ್ಯವಾದ. ಇಲ್ಲಿ ಹೇರುವ ಅನ್ನುವ ಪದ ಯಾಕೆ ಬಳಸ್ತೀವಿ ಅಂದ್ರೆ, ಒತ್ತಾಯ ಪೂರ್ವಕವಾಗಿ ಸಂಸ್ಕೃತಿಯನ್ನ ಅನುಸರಿಸುವಂತೆ ಮಾಡುವುದು, ಅದನ್ನ ಸಾಮ್ರಾಜ್ಯವಾದ ಅಂತ ಕರೀತಾರೆ. ಕಲ್ಚರಲ್ ಇಂಪೀರಿಯಲಿಸಮ್ ಇಸ್ ದ ಪ್ರೋಸೆಸ್ ಅಂಡ್ ಪ್ರಾಕ್ಟೀಸ್ ಆಫ್ ಪ್ರಮೋಟಿಂಗ್ ಒನ್ ಕಲ್ಚರ್ ಓವರ್ ಅನದರ್. ಹೀಗೆ ಬಹುಸಂಖ್ಯಾತ ಅಥವಾ ಪ್ರಬಲ ಸಮೂಹವು ಮತ್ತು ಸಮುದಾಯಗಳು ಅಲ್ಪಸಂಖ್ಯಾತ ಅಥವಾ ದುರ್ಬಲ ಸಮೂಹ ಮತ್ತು ಸಮುದಾಯಗಳ ಮೇಲೆ ತಮ್ಮ ಸಂಸ್ಕೃತಿಯನ್ನ ಅನುಸರಿಸುವಂತೆ ಒತ್ತಾಯಿಸುವುದನ್ನೇ ಸಾಂಸ್ಕೃತಿಕ ಸಾಮ್ರಾಜ್ಯ ಅಂತ ಕರೆಯಲಾಗುತ್ತೆ. ಒಂದೇ ನೆನ್ಪಿಟ್ಕೊಳ್ಳಿ, ಸಾಮ್ರಾಜ್ಯ ಸ್ಥಾಪನೆ ಅಂದ್ರೆ ಯಾರು ಯಾರ ಮೇಲೆ ಮಾಡ್ತಾರೆ? ಯಾವಾಗಲೂ ಪ್ರಬಲರು ದುರ್ಬಲರ ಮೇಲೆ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಇರೋದ್ರಿಂದ ಪ್ರಬಲ ಸಂಸ್ಕೃತಿಯವರು ದುರ್ಬಲ ಸಂಸ್ಕೃತಿಯ ಮೇಲೆ ತಮ್ಮ ಸಂಸ್ಕೃತಿಯನ್ನ ಹೇರೋದ್ರಿಂದ ಅದನ್ನ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಅಂತ ಕರೀತಾರೆ. ಈ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಸಂಭವಿಸುತ್ತೆ, ಹೇಗೆ ಸಂಭವಿಸುತ್ತೆ? ಸಾಂಸ್ಕೃತಿಕ ಸಾಮ್ರಾಜ್ಯ ಸಂಭವಿಸ್ಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಹೌ ಕಲ್ಚರಲ್ ಇಂಪೀರಿಯಲಿಸಮ್ ಆಕರ್ಸ್. ಮೊದಲನೇದಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವು ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ಹಿಂದುಳಿದ ದೇಶಗಳಿಗೆ ನೆರವಿನ ಹಸ್ತ ಚಾಚುವ ಸಂದರ್ಭದಲ್ಲಿ ಇದು ಸಂಭವಿಸುತ್ತೆ. ಸೊ ಕಲ್ಚರಲ್ ಇಂಪೀರಿಯಲಿಸಮ್ ಟೇಕ್ಸ್ ಪ್ಲೇಸ್ when economically strong nation is helping weak nation. ಸೊ ಯಾವಾಗ ಪ್ರಬಲವಾಗಿರುವ ದೇಶಗಳು ಆರ್ಥಿಕವಾಗಿ ದುರ್ಬಲವಾಗಿರುವ ದೇಶಗಳಿಗೆ ಸಹಾಯ ನೀಡ್ತವೋ, ಆವಾಗ ಕಂಪಲ್ಸರಿಯಾಗಿ ತಮ್ಮ ಸಂಸ್ಕೃತಿಯನ್ನ ಆ ದೇಶದ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರುತ್ತೆ. ಹಾಗಾಗಿ ಅದನ್ನ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಅಂತ ಕರೀತಾರೆ. ಇನ್ನು ಎರಡನೇದಾಗಿ, ಜಾಗತೀಕರಣದ ಮೂಲಕವೂ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಸಂಭವಿಸುತ್ತೆ. ಕಲ್ಚರಲ್ ಇಂಪೀರಿಯಲಿಸಮ್ ಆಲ್ಸೋ ಹ್ಯಾಪನ್ಸ್ ಥ್ರೂ ಗ್ಲೋಬಲೈಸೇಷನ್. ಯಾಕೆಂದ್ರೆ ಜಾಗತೀಕರಣದಲ್ಲಿ ಹಲವಾರು ಸಂಸ್ಕೃತಿಗಳಿರೋದ್ರಿಂದ, ಹಲವಾರು ಸಂಸ್ಕೃತಿಗಳನ್ನು ಅನುಸರಿಸೋದ್ರಿಂದ ಪ್ರಬಲ ಸಂಸ್ಕೃತಿಗಳು ದುರ್ಬಲ ಸಂಸ್ಕೃತಿಯ ಮೇಲೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತೆ. ಮೂರನೇದಾಗಿ, ಸಮೂಹ ಮಾಧ್ಯಮಗಳ ಮೂಲಕವೂ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಸಂಭವಿಸುತ್ತೆ. ಈವನ್ ಥ್ರೂ ಮಾಸ್ ಮೀಡಿಯಾ ಕಲ್ಚರಲ್ ಇಂಪೀರಿಯಲಿಸಮ್ ಟೇಕ್ಸ್ ಪ್ಲೇಸ್. ಸೊ ಮಾಧ್ಯಮಗಳ ಮೂಲಕ ಪ್ರಬಲ ಸಂಸ್ಕೃತಿಗಳು ಹೆಚ್ಚು ಪ್ರಚಾರ ಮಾಡುವುದರ ಮೂಲಕ ದುರ್ಬಲ ಸಂಸ್ಕೃತಿಯವರನ್ನ ಒಳಗೆ ಸೇರಿಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುತ್ತೆ. ಇನ್ನು ಈ ಮೂರು ಸಂದರ್ಭಗಳಲ್ಲಿ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಸಂಭವಿಸುತ್ತೆ, ಸಾಮ್ರಾಜ್ಯವಾದ ಉಂಟಾಗುತ್ತೆ ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಈಗ ಸಾಂಸ್ಕೃತಿಕ ಸಾಮ್ರಾಜ್ಯದಿಂದಾಗುವಂತಹ ಪರಿಣಾಮಗಳೇನು ಅಂತ ನೋಡೋಣ. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಕಲ್ಚರಲ್ ಇಂಪೀರಿಯಲಿಸಮ್ ಅಂತ. ಏನು ಪರಿಣಾಮ ಆಗುತ್ತೆ? ಪ್ರಬಲ ಸಂಸ್ಕೃತಿಯವರು ದುರ್ಬಲ ಸಂಸ್ಕೃತಿಯ ಮೇಲೆ ಸಾಮ್ರಾಜ್ಯ ಸ್ಥಾಪನೆ ಮಾಡೋದ್ರಿಂದ, ಅಥವಾ ತಮ್ಮ ಸಂಸ್ಕೃತಿಯನ್ನ ಬಲವಂತವಾಗಿ ಹೇರಿ ಅವರು ಒತ್ತಾಯದಿಂದ ಸಂಸ್ಕೃತಿಯನ್ನ ಅನುಸರಿಸುವಂತೆ ಮಾಡೋದ್ರಿಂದ
ಏನ್ ಪರಿಣಾಮಗಳಾಗಬಹುದು ಅಂತ ನೋಡೋದಾದ್ರೆ, ಈ ಸಾಂಸ್ಕೃತಿಕ ಸಾಮ್ರಾಜ್ಯವಾದದಿಂದಾಗಿ ಎರಡು ರೀತಿ ಪರಿಣಾಮಗಳಾಗತ್ತೆ. ಒಂದು ಸಕಾರಾತ್ಮಕ ಪರಿಣಾಮಗಳು ಆಗುತ್ತೆ, ನಕಾರಾತ್ಮಕ ಪರಿಣಾಮಗಳು ಆಗುತ್ತೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಎಫೆಕ್ಟ್ಸ್ ಆಫ್ ಕಲ್ಚರಲ್ ಇಂಪೀರಿಯಾಲಿಸಮ್. ಸಮ್ ಆರ್ ಪಾಸಿಟಿವ್ ಎಫೆಕ್ಟ್ಸ್ ಅಂಡ್ ಸಮ್ ಆರ್ ನೆಗೆಟಿವ್ ಎಫೆಕ್ಟ್ಸ್. ಕೆಲವು ಸಂಸ್ಕೃತಿಗಳ ಮೇಲೆ ಒಳ್ಳೆಯ ಪರಿಣಾಮಗಳಾದ್ರೆ ಇನ್ನು ಕೆಲವು ಸಂಸ್ಕೃತಿಗಳ ಮೇಲೆ ಕೆಟ್ಟ ಪರಿಣಾಮಗಳಾಗತ್ತೆ. ಪ್ರಬಲ ಸಂಸ್ಕೃತಿಯವರ ಮೇಲೆ ಒಳ್ಳೆಯ ಪರಿಣಾಮ ಆಗಿ ದುರ್ಬಲ ಸಂಸ್ಕೃತಿಯ ಮೇಲೆ ಕೆಟ್ಟ ಪರಿಣಾಮಗಳು ಆಗಬಹುದು. ಕೆಲವು ಸಲ ದುರ್ಬಲ ಸಂಸ್ಕೃತಿಯವರಿಗೂ ಕೆಲವು ಒಳ್ಳೆಯ ಒಂದು ಪರಿಣಾಮಗಳು ಕೂಡ ಆಗ್ಬಹುದು ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಈ ಸಾಂಸ್ಕೃತಿಕ ಸಾಮ್ರಾಜ್ಯವಾದದಿಂದ ಆಗುವಂತಹ ಸಕಾರಾತ್ಮಕ ಪರಿಣಾಮಗಳೇನು, ಒಳ್ಳೆಯ ಪರಿಣಾಮಗಳೇನು ಅಂತ ಮೊದಲು ನೋಡೋಣ. ಲೆಟ್ ಅಸ್ ಎಕ್ಸಾಮಿನ್ ಪಾಸಿಟಿವ್ ಎಫೆಕ್ಟ್ಸ್ ಆಫ್ ಕಲ್ಚರಲ್ ಇಂಪೀರಿಯಾಲಿಸಮ್ ಫಸ್ಟ್. ಮೊದಲನೇದಾಗಿ, ಅಭಿವೃದ್ಧಿ ಹೊಂದಿದ ದೇಶಗಳು ಸ್ವಾತಂತ್ರ್ಯ ಸಮಾನತೆಯಂತಹ ಮೌಲ್ಯಗಳನ್ನ ದುರ್ಬಲ ದೇಶಗಳ ಮೇಲೆ ಹೇರಿದಾಗ ಅಲ್ಲಿ ಸಕಾರಾತ್ಮಕ ಪರಿಣಾಮಗಳು ಕಂಡುಬರುತ್ತೆ. ಈ ಸೀಮಾಂತ ಸಮೂಹಗಳೇನಿವೆ ಅಭಿವೃದ್ಧಿಯ ಲಾಭವನ್ನ ಪಡೆಯುತ್ತೆ. ನೋಡಿ, ಅಭಿವೃದ್ಧಿ ಹೊಂದಿದ ದೇಶಗಳು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳು ಸಾಮಾನ್ಯವಾಗಿ ಅಲ್ಲಿ ಸ್ವಾತಂತ್ರ್ಯ ಸಮಾನತೆ ಅಂತೂ ಖಂಡಿತವಾಗಿಯೂ ಕಂಡು ಬರ್ತಾ ಇದೆ. ಅವುಗಳು ಆ ಮೌಲ್ಯಗಳನ್ನ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಮೇಲೆ ಹೇರಿದ್ರೆ ಅಲ್ಲಿ ಅನುಕೂಲವೇ ಆಗತ್ತೆ. ಏನ್ ಅನುಕೂಲ ಆಗತ್ತೆ? ಸೀಮಾಂತ ಸಮೂಹಗಳು ಅಭಿವೃದ್ಧಿಯ ಲಾಭ ಪಡೆಯುತ್ತೆ. ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಡೆವಲಪ್. ಸೊ ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಏನಿದೆ ಅದು ಅಭಿವೃದ್ಧಿಯ ಲಾಭವನ್ನ ಪಡ್ಕೊಳ್ಳುತ್ತೆ. ಅವರಿಗೆ ಸಮಾನತೆ ಸ್ವಾತಂತ್ರ್ಯ ಸಿಕ್ಕರೆ ಖಂಡಿತವಾಗಿಯೂ ಸಮಾಜದಲ್ಲಿ ಅವರ ಅಂತಸ್ತು ಸ್ಥಾನಮಾನ ಹೆಚ್ಚಾಗುತ್ತೆ. ದೇ ಮೇ ಇನ್ಕ್ರೀಸ್ ದರ್ ಸ್ಟೇಟಸ್. ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಮೇ ಇನ್ಕ್ರೀಸ್ ದರ್ ಸ್ಟೇಟಸ್ ಬೈ equality and freedom. So such values introduced by developed countries. ಇದು ಮೊದಲನೇದು. ಇನ್ನು ಎರಡನೇದಾಗಿ, ಬೇರೆಯವರ ಭಾಷೆಯನ್ನ ಕಲಿತು ಅವರ ಸಂಸ್ಕೃತಿಯಲ್ಲಿನ ಉತ್ತಮ ಅಂಶಗಳನ್ನ ನಾವು ರೂಢಿಸಿಕೊಂಡಾಗ ಜಾಗತೀಕರಣ ಪ್ರಕ್ರಿಯೆಯಲ್ಲಿ ಸುಲಭವಾಗಿ ಭಾಗವಹಿಸಬಹುದು. ಸೊ ಸಾಮಾನ್ಯವಾಗಿ ನೋಡಿ, ಬೇರೆಯವರ ಭಾಷೆಯನ್ನ ನಾವು ಕಲಿತ್ರೆ, ಈಗ ಈ ಒಂದು ಇಂಪೀರಿಯಾಲಿಸಮ್ ಸಾಮ್ರಾಜ್ಯವಾದದಿಂದಾಗಿ ನಾವು ಬೇರೆ ಭಾಷೆ ಕಲಿತ್ರೆ ನಾವು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆಯನ್ನ ಮಾಡಬಹುದು, ಜಾಗತೀಕರಣದಲ್ಲಿ ನಾವು ಭಾಗವಹಿಸಬಹುದು. ಈಗ ಬ್ರಿಟಿಷರು ಬಿಟ್ಟು ಹೋದದ್ದ ಇಂಗ್ಲಿಷನ್ನು ನಾವು ಕಲಿತಾ ಇರೋದ್ರಿಂದ ಎಷ್ಟೋ ಅನುಕೂಲತೆಗಳಾಗಿದೆ. ಜಾಗತಿಕ ಮಟ್ಟದಲ್ಲಿ ನಾವು ಕೂಡ ಸ್ಪರ್ಧೆಗಿಳಿಲಿಕ್ಕೆ ಸಹಾಯವಾಗುತ್ತೆ. ಸೊ ಬೇರೆ ದೇಶಗಳ ಭಾಷೆ ಒಂದು ರೀತಿಯಲ್ಲಿ ನಮಗೆ ಅನುಕೂಲವಾಗುತ್ತೆ. ಮೂರನೇದಾಗಿ, ಭಾರತವು ದೀರ್ಘವಾದ ಅವಧಿಯವರೆಗೆ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು. ಇದರಿಂದಾಗಿ ಬ್ರಿಟಿಷರು ನಮ್ಮ ಮೇಲೆ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಸ್ಥಾಪನೆ ಮಾಡಿದ್ರು. ಇಲ್ಲಿನ ಜನ ಇಂಗ್ಲಿಷ್ ಭಾಷೆಯನ್ನ ಕಲಿತರು, ಅವರ ಸಂಸ್ಕೃತಿಯಲ್ಲಿ ಉತ್ತಮ ಅಂಶಗಳನ್ನ ಅಳವಡಿಸಿಕೊಂಡ್ರು. ಇಂಗ್ಲಿಷ್ ಭಾಷೆಯಿಂದಾಗಿ ನಾವು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಷ್ಟೊಂದು ಪ್ರಗತಿ ಸಾಧಿಸ್ಲಿಕ್ಕೆ ಇವತ್ತು ಸಾಧ್ಯವಾಗಿದೆ. ಸಪೋಸ್ ನಾವು ಇಂಗ್ಲಿಷ್ ಕಲ್ತಿರ್ಲಿಲ್ಲ ಅಂತಂದ್ರೆ ನಾವು ಜಾಗತಿಕ ಮಟ್ಟದಲ್ಲಿ ಭಾರತ ಸ್ಪರ್ಧೆಗಿಳಿಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಇಂಗ್ಲಿಷ್ ಅನ್ನೋದು ಬ್ರಿಟಿಷರ ಕೊಡುಗೆ. ಬ್ರಿಟಿಷರು ನಮ್ಮ ಮೇಲೆ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರಿಂದ, ಸಾಂಸ್ಕೃತಿಕ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರಿಂದ ಅವರ ಎಷ್ಟೋ ಸಂಸ್ಕೃತಿಯನ್ನು ನಾವು ಇವತ್ತಿಗೂ ಕೂಡ ಅನುಕರಿಸ್ತಾ ಇದ್ದೇವೆ. ಅವರ ಉಡುಗೆ ತೊಡುಗೆ, ಅವರ ಭಾಷೆ, ಅವರ ಆಹಾರ ಪದ್ಧತಿ, ಅವರ ಶಿಕ್ಷಣ ಪದ್ಧತಿ ಎಲ್ಲವನ್ನೂ ಅನುಕರಿಸ್ತಾ ಇದ್ದೇವೆ. ಸೊ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಒಳ್ಳೆಯ ಪರಿಣಾಮಗಳನ್ನೇ ಬೀರುತ್ತೆ ಅಂತ ಹೇಳಬಹುದು. ಹಾಗಾದ್ರೆ ಸಾಂಸ್ಕೃತಿಕ ಸಾಮ್ರಾಜ್ಯವಾದದಿಂದ ನಕಾರಾತ್ಮಕ ಪರಿಣಾಮಗಳೇನಾಗುತ್ತೆ, ಕೆಟ್ಟ ಪರಿಣಾಮಗಳೇನಾಗುತ್ತೆ ಅಂದ್ರೆ, ಮೊದಲನೇದಾಗಿ ಜನರು ತಮ್ಮ ಒಳ್ಳೆಯ, ಸುಂದರ, ಭವ್ಯ, ಅತಿ ಹತ್ತಿರದ ಸಂಸ್ಕೃತಿಯನ್ನ ಮರೆತು ಹೋಗ್ತಾರೆ. ಪೀಪಲ್ ಮೇ ಫಾರ್ಗೆಟ್ ದೇರ್ ಓನ್ ಬ್ಯೂಟಿಫುಲ್, ಗ್ರ್ಯಾಂಡ್, ನಿಯರ್, ಪ್ರಾಕ್ಟಿಕಲ್ ಕಲ್ಚರ್. ಸೊ ಅವರ ಒಂದು ಹತ್ತಿರದ ಸಂಸ್ಕೃತಿ ಅಂದ್ರೇನು, ತಮ್ಮ ಸಂಸ್ಕೃತಿಯನ್ನ, ತಮಗೆ ಅಪ್ಯಾಯವಾಗಿರುವಂತಹ ಸಂಸ್ಕೃತಿಯನ್ನ ಮರೆತು ಜಾಗತಿಕ ಸಂಸ್ಕೃತಿಗೆ ಮರಳಾಗ್ಬಿಡ್ತಾರೆ. ಹಾಗಾಗಿ ಆ ಸಂಸ್ಕೃತಿ ಒಂದು ತನ್ನ ಗುರುತನ್ನ ಕಳೆದುಕೊಳ್ಬಹುದು ಅಂತ. ಹಾಗೆಯೇ ಪ್ರಾದೇಶಿಕ ಭಾಷೆಗಳು ಸೊರಗುತ್ತೆ. ಲೋಕಲ್ ಲ್ಯಾಂಗ್ವೇಜ್ ಲೈಕ್ಲಿ ಬಿಕಮ್ ಎಕ್ಸ್ಟಿಂಕ್ಟ್. ಅಂದ್ರೆ ನಾವು ಜಾಗತಿಕ ಮಟ್ಟದ ಭಾಷೆಗೆ ಮರುಳಾಗಿ ಆ ಭಾಷೆಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಪ್ರಾದೇಶಿಕವಾಗಿ ಇರುವಂತಹ ಭಾಷೆಗಳು ಸೊರಗಬಹುದು. ಭಾರತ ದೇಶದಲ್ಲಿ ಎಷ್ಟೋ ಪ್ರಾದೇಶಿಕ ಭಾಷೆಗಳು, ಅದರ ಜೊತೆಗೆ ಆಡು ಭಾಷೆಗಳಿದೆ, ಡೈಲೆಕ್ಟ್ಸ್ ಅಂತ ಕರಿತೇವೆ, ಆಡು ಭಾಷೆಗಳಿದೆ. ಆಡು ಭಾಷೆಗಳು ಸೊರಗಿ ಹೋಗ್ಬೋದು, ನಾಶವಾಗ್ಬೋದು, ಕಣ್ಮರೆಯಾಗ್ಬೋದು. ಹಾಗೆಯೇ
ಸ್ವಂತ ಗುರುತು ಅಥವಾ ಅನನ್ಯತೆ ನಾಶವಾಗುತ್ತೆ. ಲಾಸ್ ಆಫ್ ಸೆಲ್ಫ್ ಐಡೆಂಟಿಟಿ. ಈ ಪ್ರಾದೇಶಿಕ ಸಂಸ್ಕೃತಿಗಳು ತಮ್ಮ ಗುರುತನ್ನ, ತಮ್ಮ ಅನನ್ಯತೆಯನ್ನ, ತಮ್ಮ ಐಡೆಂಟಿಟಿಯನ್ನ ಕಳೆದುಕೊಂಡು ಬಿಡಬಹುದು ಈ ಒಂದು ಸಾಂಸ್ಕೃತಿಕ ಸಾಮ್ರಾಜ್ಯವಾದದಿಂದ ಅಂತ. ಹೀಗೆ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಒಂದು ಸಂಸ್ಕೃತಿಗೆ ಸಂಬಂಧಿಸಿದಂತಹ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ತೇವೆ. ಈ ಸಾಂಸ್ಕೃತಿಕ ಸಾಮ್ರಾಜ್ಯವಾದದಿಂದ ಪಾಸಿಟಿವ್ ಎಫೆಕ್ಟ್ಸು ಇದೆ, ನೆಗೆಟಿವ್ ಎಫೆಕ್ಟ್ಸು ಇದೆ. ಸಕಾರಾತ್ಮಕ ಪರಿಣಾಮಗಳು ಇದೆ, ನಕಾರಾತ್ಮಕ ಪರಿಣಾಮಗಳು ಇದೆ. ಹಾಗಾಗಿ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಇನ್ನೊಬ್ರು ಸಾಮ್ರಾಜ್ಯ ಮಾಡೋದ್ರಿಂದ ಕೆಟ್ಟದ್ದೇ ಆಗತ್ತೆ ಅಂತ ನಾವು ಭಾವಿಸೋ ಹಾಗಿಲ್ಲ. ಯಾವಾಗಲೂ ಹಾನಿಕಾರಕ ಅಂತ ಪರಿಗಣಿಸುವಂತಿಲ್ಲ. ಪಾಶ್ಚಾತ್ಯ ಸಂಸ್ಕೃತಿಯ ಸಾಮ್ರಾಜ್ಯವಾದದಿಂದ ಜಪಾನ್ ದೇಶ ಇವತ್ತು ಆಧುನೀಕರಣದ ಹಾದಿಯಲ್ಲಿದೆ. ಜಪಾನ್ ರಾಷ್ಟ್ರ ಚಿಕ್ಕ ರಾಷ್ಟ್ರ, ಪಾಶ್ಚಿಮಾತ್ಯ ದೇಶಗಳು ಸಾಂಸ್ಕೃತಿಕ ಸಾಮ್ರಾಜ್ಯವನ್ನ ಜಪಾನ್ದಲ್ಲಿ ಸ್ಥಾಪಿಸಿದ್ರಿಂದ, ಜಪಾನ್ ಮೇಲೆ ತಮ್ಮ ಸಂಸ್ಕೃತಿಯನ್ನ ಹೇರಿದ್ದರಿಂದಲೇ ಇವತ್ತು ಆಧುನೀಕರಣದ ದಾರಿಯಲ್ಲಿ ಜಪಾನ್ ಸಾಗ್ತಾ ಇದೆ. ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಜಪಾನಿಯರಿಗೆ ವರವಾಗಿ ಪರಿಣಮಿಸಿದೆ. ಹಾಗೆಯೇ ಆದಿವಾಸಿ ಸಮುದಾಯಗಳಿಂದು ಆಧುನೀಕರಣಗೊಂಡಿವೆ. ಆಧುನಿಕ ಸಮುದಾಯದವರ ಮೇಲೆ ನಗರ ಸಮುದಾಯಗಳು ಮತ್ತು ಗ್ರಾಮೀಣ ಸಮುದಾಯಗಳು ತಮ್ಮ ಸಂಸ್ಕೃತಿಯನ್ನ ಹೇರ್ತಾ ಇವೆ. ನಗರಗಳ ಸಂಸ್ಕೃತಿಯ ಪರಿಣಾಮದಿಂದಾಗಿ ಇವತ್ತು ಆದಿವಾಸಿಗಳು ಆಧುನೀಕರಣಗೊಂಡಿದ್ದಾರೆ. ಹೊಸ ಜೀವನ ಶೈಲಿಯನ್ನ ಆದಿವಾಸಿ ಸಮುದಾಯಗಳು ಅನುಸರಿಸ್ತಾ ಇವೆ. ಹಾಗಾಗಿ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಕೆಲವು ಕಾರಣಗಳಿಗಾಗಿ ಹಾನಿಕಾರಕ ಅನಿಸಿದ್ರೂ ಕೂಡ ಬಹಳಷ್ಟು ಸಲ ಲಾಭದಾಯಕವೇ ಆಗಿದೆ ಅನ್ನೋದು ತಜ್ಞರ ಅಭಿಪ್ರಾಯ. ಇದು ಸಾಂಸ್ಕೃತಿಕ ಸಾಮ್ರಾಜ್ಯ ಅಂದ್ರೆ ಏನು, ಸಾಮ್ರಾಜ್ಯವಾದ ಅಂದ್ರೆ ಏನು, ಸಾಂಸ್ಕೃತಿಕ ಸಾಮ್ರಾಜ್ಯವಾದದಿಂದಾಗುವಂತಹ ಪರಿಣಾಮಗಳೇನು, ಹಾಗೂ ಸಾಂಸ್ಕೃತಿಕ ಸಾಮ್ರಾಜ್ಯವಾದ ಸಾಮಾನ್ಯವಾಗಿ ಯಾವ ಸಂದರ್ಭಗಳಲ್ಲಿ ಸಂಭವಿಸುತ್ತೆ ಅಂತ. ವಿದ್ಯಾರ್ಥಿಗಳೇ, ಈ 3 ಸಂಸ್ಕೃತಿಗೆ ಸಂಬಂಧಿಸಿದಂತಹ ಪರಿಕಲ್ಪನೆಗಳನ್ನು ನಿಮಗೆ ಕಲಿಲಿಕ್ಕಿದೆ. ಒಂದು ಗ್ಲೋಬಲ್ ಕಲ್ಚರ್, ಜಾಗತಿಕ ಸಂಸ್ಕೃತಿ. ಎರಡನೇದು ಗ್ಲೋಬಲೈಸೇಷನ್ ಆಫ್ ವ್ಯಾಲ್ಯೂಸ್, ಮೌಲ್ಯಗಳ ಜಾಗತೀಕರಣ. ಮತ್ತು ಮೂರನೇದು ಕಲ್ಚರಲ್ ಇಂಪೀರಿಯಾಲಿಸಮ್, ಸಾಂಸ್ಕೃತಿಕ ಸಾಮ್ರಾಜ್ಯವಾದ. ಈ ಮಾಹಿತಿ ತಮಗೆ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತೇನೆ. ಈ ಒಂದು ಟಾಪಿಕ್ ಅನ್ನ ರೆಡಿ ಮಾಡಲಿಕ್ಕೆ ನಾನು ಉಪಯೋಗಿಸಿರುವಂತಹ ಪುಸ್ತಕಗಳು ಅಂದ್ರೆ, ಈಗ ನಮ್ಮ ಒಂದು ಗ್ರಂಥವೇ, ನಮ್ಮ ಪುಸ್ತಕವೇ ಸ್ವಲ್ಪ ದಿವಸದಲ್ಲಿ ಹೊರಗೆ ಬರ್ತಾ ಇದೆ. ಇಟ್ ಈಸ್ ಅಂಡರ್ ಪ್ರಿಂಟ್. ಸಮಾಜಶಾಸ್ತ್ರದ ಗ್ರಹಿಕೆ ಹೊಸ NEP ಸಿಲೆಬಸ್ ಪ್ರಕಾರ ಪುಸ್ತಕ ರೆಡಿ ಆಗ್ತಾ ಇದೆ. ಅಲ್ಲಿಯ ಮಾಹಿತಿಯನ್ನೇ ನಾನು ಇಲ್ಲಿ ಬಳಸಿದ್ದೇನೆ. ಜೊತೆಗೆ ವಿಕಿಪೀಡಿಯಾದಿಂದ ಮಾಹಿತಿಯನ್ನು ಪಡೆದಿದ್ದೇನೆ. ಬೇರೆ ಬೇರೆ ವೆಬ್ಸೈಟ್ ಜಾಲತಾಣಗಳಲ್ಲಿ ಇರುವಂತಹ ಆರ್ಟಿಕಲ್ಸ್ ಅನ್ನ ಬಳಸಿಕೊಂಡು ಈ ಒಂದು ಮಾಹಿತಿಯನ್ನು ನಾನು ನಿಮಗಾಗಿ ಸಿದ್ಧಪಡಿಸಿದ್ದೇನೆ. ಇನ್ನಷ್ಟು ನಿಮ್ಗೇನಾದರೂ ಕ್ವೆಶನ್ಸ್ ಇದ್ರೆ ನೀವು ಖಂಡಿತವಾಗಿಯೂ ನಮಗೆ ಮೇಲ್ ಮಾಡಬಹುದು. ಇನ್ನಷ್ಟು ಸಮಾಜಶಾಸ್ತ್ರದ ವಿಡಿಯೋಗಾಗಿ ನೀವು ನನ್ನ ಯೂಟ್ಯೂಬ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೋಷಿಯಲ್ ವೇವ್ಸ್ ಅನ್ನೋ ಚಾನೆಲ್ ಇದೆ ನಂದು. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.